ಕೇಳುಗರೆ ನಮಸ್ಕಾರ. ಸಮಯ ಸರಿಯಾಗಿ 4:01:42 ಸಮಯ ಬಂದೇ ಬಿಡ್ತು. ಇದುವರೆಗೂ ಕಾಯ್ತಾ ಇದ್ದಂತಹ ಕಾರ್ಯಕ್ರಮದ ಸಮಯ ಆಗೇ ಹೋಯ್ತು. ನಮ್ಮೊಟ್ಟಿಗೆ ಇದ್ದಾರೆ ವಿರಾಟ್ ಬಿಲ್ವಾ ಅವರು. ನಮಸ್ಕಾರ ವಿರಾಟ್ ಬಿಲ್ವಾ ಅವರಿಗೆ. ನಮಸ್ಕಾರ ಮೇಡಮ್. ಓಕೆ, ನಮಸ್ಕಾರ. ಆಕಾಶವಾಣಿ ಬೆಂಗಳೂರು ಪರವಾಗಿ ನಿಮ್ಮನ್ನ ಸಿನಿದನಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ನಾನು ಬಯಸ್ತೀನಿ. ನಮ್ಮೆಲ್ಲ ಕೇಳುಗರು ನಿಮ್ಮ ಬಗ್ಗೆ ತಿಳಿದುಕೊಳ್ಳಲು, ನಿಮ್ಮಿಂದ ಒಂದು ಸ್ಫೂರ್ತಿಯನ್ನು ಪಡೆದುಕೊಳ್ಳಲು ಕಾಯ್ತಾ ಇದ್ದಾರೆ. ತಾವು ತಯಾರಿದ್ದೀರಾ? ಸ್ಫೂರ್ತಿಯನ್ನು ನೀಡೋದಕ್ಕೆ ತಯಾರಿದ್ದೀರಾ ಅಂತ ಕೇಳ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಇಟ್ಸ್ ಅ ಪ್ರಿವಿಲೇಜ್ ಮೇಡಮ್, ನೀವು ನಮ್ಮನ್ನ ವೆಲ್ಕಮ್ ಮಾಡ್ತಾ ಇರೋದು. ಇಟ್ಸ್ ಆಲ್ ಲೈಕ್ ಒಬ್ಬ ಸಿನಿಮಾ ಮೇಕರ್ಗೆ ದಿಸ್ ಸ್ಪೇಸಸ್ ಆಫ್ ಲೈಫ್ ಈಸ್ ಆಲ್ ಕಾಲ್ಡ್ ಆಸ್ ಡ್ರೀಮ್ ಕಮ್ ಟ್ರೂ ಅಂತ. ಅಂದರೆ ಕನಸು ನನಸಾಗೋ ಕ್ಷಣಗಳಿದು. ನೀವು ನಮ್ಮನ್ನ ಇನ್ವೈಟ್ ಮಾಡಿ ನಾವಿಲ್ಲಿ ಬಂದಿರೋದು ಐ ಫೀಲ್ ಸೋ ಎಲೈಟೆಡ್. ಅದೆಲ್ಲ ಖುಷಿ ಆಗ್ತಾ ಇದೆ. ಇನ್ನು ಸ್ಫೂರ್ತಿ ವಿಚಾರ ಅಂತ ಬಂದಾಗ ಐ ಥಿಂಕ್ ಇಟ್ಸ್ ಅ ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್. ಸೊ ಇಟ್ಸ್ ಈಸ್ ಮ್ಯೂಚುವಲ್. ನಾನು ಹೇಳ್ತಾ ಇದ್ದಂಗೆ ಅಲ್ಲಿಂದ ರೆಸ್ಪಾನ್ಸ್ ಬರುತ್ತೆ, ಅದಕ್ಕೆ ನಾನು ರಿಯಾಕ್ಷನ್ ಕೊಡ್ತಾ ಇರ್ತೀನಿ ಟೈಪೇ. ಸೊ ಎಸ್, ವಿ ಆರ್ ಆಲ್ ಇನ್ಸ್ಪೈರ್ಡ್ ಮ್ಯೂಚುವಲಿ. ಎಸ್, ವಿ ಆರ್ ಟು. ಆ್ಯಕ್ಚುಲಿ ನಿಮ್ಮ ಜರ್ನಿಯನ್ನು ನಾನು ಕೇಳಲಿಕ್ಕೆ, ನಮ್ಮೆಲ್ಲ ಕೇಳುಗರು ಸಹ ಆಲಿಸೋಕ್ಕೆ ಉತ್ಸುಕರಾಗಿದ್ದೀವಿ. ಸೊ ನಿಮ್ಮ ಬಗೆಗಿನ ಕಿರು ಪರಿಚಯ ನಿಮ್ಮಿಂದನೇ ಆಗಲಿ. ಸೊ ಹೇಳಿ, ನಿಮ್ಮ ಊರು, ಓದಿದ್ದು, ಕುಟುಂಬ, ಇದ್ರ ಬಗ್ಗೆ. ಹುಟ್ಟೂರು ಬೆಂಗಳೂರು ಆ್ಯಕ್ಚುಲಿ. ಓಕೆ. ಬಟ್ ನಮ್ಮ ತಂದೆ ಕರ್ನಾಟಕ ಬ್ಯಾಂಕ್ ಅಂತ ಒಂದು ಫೇಮಸ್ ನಮ್ಮ ಕರ್ನಾಟಕದ ಬ್ಯಾಂಕ್ ಇದೆ. ಆ ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿದ್ರು. ಮ್ಯಾನೇಜರ್ ಆಗಿದ್ರಿಂದ ನಮಗೆ ಪ್ರತಿ 2 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ಟ್ರಾನ್ಸ್ಫರ್ಗಳಾಗ್ತಾ ಇದ್ವು. ಸೊ ನನಗೆ ನನ್ನ ಬಾಲ್ಯದ ಅಂದರೆ ನನ್ನ 10th ತನಕದ ಎಜುಕೇಷನ್ ತನಕನೂ ನಾವು ಮೋಸ್ಟ್ಲಿ ಆ ಊರು ಈ ಊರು ಅಂತ ಹೇಳೋಕ್ಕಾಗದೆ ಕರ್ನಾಟಕಮಯ ಅಂತ ಹೇಳ್ಬಿಡ್ತೀನಿ. ಸೊ ಯಾಕೆ ಕರ್ನಾಟಕಮಯ ಅಂತೀನಿ ಅಂತಂದರೆ, ನಾವು ಕಾರವಾರಲ್ಲಿದ್ವಿ, ಹೊನ್ನಾವರಲ್ಲಿದ್ವಿ, ಶಿವಮೊಗ್ಗದಲ್ಲಿದ್ವಿ, ಗುಲ್ಬರ್ಗಾದಲ್ಲಿದ್ವಿ, ಹಾಸನಕ್ಕೆ ಬಂದ್ವಿ, ಆಮೇಲೆ ಬೆಂಗಳೂರಿಗೆ. ಇವಾಗ ನನ್ನ ಕರಿಯರ್ ವೈಸ್ ಏನು ಸ್ಟಾರ್ಟ್ ಆಗಿದ್ದು, ಈಗ ಬೆಂಗಳೂರಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಬೇಸಿಕಲಿ ನಾರ್ಮಲ್ ಒಬ್ಬ ಸೈನ್ಸ್ ಸ್ಟೂಡೆಂಟ್. ನನ್ನ 10th ತನಕ ಅಂತೂ ಸಹಜವಾಗಿ ನಮ್ಮೆಲ್ರಿಗೂ ಒಂದೇ ಸಿಲೆಬಸ್ ಇರುತ್ತೆ. ಸೊ ಅದು ಮುಗಿಸಿದ್ಮೇಲೆ PCMC ತೊಗೊಂಡೆ. ಅದಾದಮೇಲೆ ನಮ್ಮಪ್ಪ ಅಂದರೆ PCMC ನನ್ನ ಕಾಲೇಜಲ್ಲಿ ನಾನು ಅರ್ಲಿಯರ್ ಹಂಗೆ ಮೆನ್ಷನ್ ಮಾಡ್ದಂಗೆ ನಾನು ಹಾಸ್ಟೆಲಲ್ಲಿ ಓದಿದ್ದು. ಸೊ ಹಾಸ್ಟೆಲಲ್ಲಿ 1 ವರ್ಷ ಓದಿ ಸೆಕೆಂಡ್ ಇಯರ್ PUCಗೆ ನಾನು ವಾಪಸ್ ಐ ಕೇಮ್ ಬ್ಯಾಕ್ ಟು ಬೆಂಗಳೂರಿಗೆ ಬಂದು ಇಲ್ಲಿ ಎಜುಕೇಷನ್ ಕಂಟಿನ್ಯೂ ಮಾಡಿಕೊಂಡೆ. ಇಲ್ಲಿ ವಿಜಯ ಈವ್ನಿಂಗ್ ಕಾಲೇಜಲ್ಲಿ ಸೇರಿಕೊಂಡು BSc MES ಮ್ಯಾಥ್ಸ್ ಎಕನಾಮಿಕ್ಸ್ ಆ್ಯಂಡ್ ಸ್ಟ್ಯಾಟ್ಸ್ ದ ಟಫೆಸ್ಟ್ ಪಾಸಿಬಲ್ ಕಾಂಬಿನೇಷನ್ ತೊಗೊಂಡು ಅದೇನೋ ಒಂಥರ ಎಲ್ಲ ಗ್ರಹಗಳಿಗೂ ಇವನು ಏನು ಮಾಡ್ತಾನೆ ನೋಡೋಣ ಅನ್ನೋ ಪಾಯಿಂಟ್ ಆಫ್ ವ್ಯೂ ಬಂದಿತ್ತೋ ಏನು ಕತೆನೋ ಗೊತ್ತಿಲ್ಲ. ಸೊ 3 ಟಫೆಸ್ಟ್ ಇತ್ತು. ಬಟ್ ಸ್ಟಿಲ್ ಫ್ರೆಂಡ್ಸ್ಗಳು ಮತ್ತು ನಮಗಲ್ಲಿ ಟ್ಯೂಟರ್ಸ್ಗಳು, ಕಾಲೇಜ್ ಲೆಕ್ಚರರ್ಸ್ಗಳು, ದೇ ವೇರ್ ವೆರಿ ಕೈಂಡ್ ಎನಫ್. ಈವ್ನಿಂಗ್ ಕಾಲೇಜಲ್ಲಿ ಓದ್ತಿರೋರಿಗೆ ಅವ್ರಿಗೆ ಈಸಿ ಆಗಂಗೆ ಅರ್ಥ ಮಾಡ್ಸಂಗೆ, ಡೌಟ್ಸ್ಗಳಿದ್ದರೆ ಕೇಳೋ ಹಾಗೆ ಯಾವ ಟೈಮಲ್ಲಿ ಬೇಕಾದ್ರೆ ಆ ಥರ ಇತ್ತು. ಆ್ಯಂಡ್ ವಿ ಹ್ಯಾಪಿಲಿ ಅಂದರೆ ಪ್ರೌಡ್ಲಿ ವಿ ಮೇಡ್ ಥ್ರೂ. ಚೆನ್ನಾಗಿ ಆ ನಮ್ಮ ಡಿಗ್ರಿ ಮುಗಿಸ್ಕೊಳ್ಳೋಕೆ ಅವ್ರ ಸಪೋರ್ಟ್ ಸಾಕಷ್ಟು ಸಿಕ್ತು. ಆ್ಯಂಡ್ ವೆನ್ ಐ ವಾಸ್ ಈವ್ನಿಂಗ್ ಕಾಲೇಜಲ್ಲಿ ಇದ್ದಿದ್ದ ಕಾರಣ ನಾನು ಡೇ ಟೈಮಲ್ಲಿ ಐ ವಾಸ್ ಅ ಸ್ಟಾಕ್ ಬ್ರೋಕರ್. ಅವಾಗ ಶೇರ್ ಮಾರ್ಕೆಟಲ್ಲಿ ಕೆಲಸ ಮಾಡ್ತಾ ಇದ್ದೆ. ಬೆಂಗಳೂರಿಗೆ ಬಂದುಬಿಟ್ಟಿದೆ. ಬೆಂಗಳೂರಿಗೆ ಬಂದಿದ್ದು ಒಂದು ಚಿಕ್ಕ ಪಯಣ. ಅದು ಆ್ಯಕ್ಚುಲಾಗೆ ಹೇಳಿಲ್ಲ, ನಮ್ಮ ತಂದೆ ಸ್ವಲ್ಪ ಹುಡುಗರು ತುಂಟರಾಗಿದ್ದಾಗ ಅಪ್ಪಂದ್ರಿಗೆ ಫಸ್ಟ್ ಯೋಚನೆ ಬರದೆ ಮಗಂಗೆ ಒಂದು ಸ್ವಲ್ಪ ಹಾಸ್ಟ್ಲಿಗೆ ಹಾಕಿ ಬುದ್ಧಿ ಕಲ್ಸೋಣ ಅಂತ. ಸೊ ಅದೇ ಆ್ಯಂಗಲಲ್ಲಿ ನಮ್ಮಪ್ಪ ಅಂದರೆ ಸಹಜವಾಗಿ ಎಲ್ರಿಗೂ ಏನಿರುತ್ತೆ ಅದೇ ಥರ ಅವ್ರಿಗೂ ನಿರೀಕ್ಷೆಗಳಿತ್ತು, ಮಗ ಸ್ವಲ್ಪ ಬೇರೆ ಥರ ಆಗ್ತಾನೆ ಅಂತ. ಸೊ ಅಲ್ಲಿ ಏನಾಗೋಯ್ತು, ನಮಗೆ ಅದೇ ಎಲ್ಲಿಂದಾರೋ ಹಾರಿ ದುಮ್ಕೋದಕ್ಕೆ ಸ್ಫೂರ್ತಿ ಪ್ರೇರಣೆ ಎಲ್ಲ ಸಿಕ್ಕಿದ್ದು ನಮ್ಮ ಹಾಸ್ಟೆಲ್ ಕಾಂಪೌಂಡಿಂದಾನೆ. ಸೊ ಅದನ್ನೇ ಫಸ್ಟ್ ಹಾರಿದ್ದು. ಅಲ್ಲಿಂದ ಹಾರ್ಕೊಂಡು ನೇರವಾಗಿ ಬಂದಿದ್ದೆ ಬೆಂಗಳೂರಿಗೆ. ಬೆಂಗಳೂರಿಗೆ ನನಗೆ ಯಾವತ್ತೂ ಒಂಥರ ಡ್ರೀಮ್ ಡೆಸ್ಟಿನಿ. ಅಂದರೆ ಬೆಂಗಳೂರು ನಮಗೆ ಈಗಿನ ಬೆಂಗಳೂರಲ್ಲ, ನಾನು ಬಂದು ಬೆಂಗಳೂರಿಗೆ ಸುಮಾರು ಅವಾಗ ಅಂದರೆ ಬರ್ತಾನೆ ಇದ್ವಿ ನಾವು ಚಿಕ್ಕ ವಯಸ್ಸಿಂದ. ನಮ್ಮ ಅತ್ತೆ ಮಾವಂದರು ಎಲ್ಲ ಊರಲ್ಲಿ ಇದ್ದವರೆಲ್ಲ ಇಲ್ಲೇ ಇದ್ದಿದ್ದರಿಂದ. ಸೊ ನಿಮ್ಮ ಲೈಫ್ ಈ ಪಯಣಕ್ಕೆ ಅಂತ ಎಕ್ಸಾಕ್ಟ್ ಆಗಿ ಬಂದಿದ್ದು ವರ್ಷ? ಸಿನಿಮಾಗೆ ಇಟ್ ವಾಸ್ ಅರೌಂಡ್ 10, 11, 12. ಅದು ಯಾಕಂದ್ರೆ ಒಂದು ಸ್ವಲ್ಪ ಆಫ್ ಆಗಿ ಆನ್ ಆಗಿ ಆ ಥರ ಇದ್ದಿದ್ದು. ನಾವು ಅವಕಾಶಗಳು ಕೇಳ್ಕೊಂಡು ಓಡಾಡ್ತಾ ಇರ್ಬೇಕಾದ್ರೆ ನಡೀತಾ ಇದ್ದಿದ್ದು ಒಂದು ಜರ್ನಿ ಅದು. ನಾನು ಫಸ್ಟ್ ಬಂದ್ಬಿಟ್ಟು ಚೈತನ್ಯ ಸರ್, KM ಚೈತನ್ಯ, ನಮ್ಮ ಆ ದಿನಗಳು ಅಂತ ಸಿನಿಮಾ, ಅವ್ರ ಸೀರಿಯಲ್ಗಳಲ್ಲಿ ಕೆಲಸ ಮಾಡಿಕೊಂಡೆ. ಸೊ ಈ ರೀತಿಯಾಗಿ ಜರ್ನಿ. ಸೊ ಈಗ ನಿಮ್ಮ ಪ್ರೊಫೈಲ್ನ ನಾವು ನೋಡಿದಾಗ ಅನಿಸ್ತು, ವಿರಾಟ್ ಬಿಲ್ವಾ ಇದೇ ನಿಮ್ಮ ಮೂಲ ಹೆಸರಾ ಹೇಗೆ? ಇಲ್ಲ, ನನ್ನ ಹುಟ್ಟ ಹೆಸರು ಮಂಜುನಾಥ ಅಂತ ಅಂದ್ಬಿಟ್ಟು. ಆಮೇಲೆ ಕಲೆಗಾಗಿ ಈಗ ಅಂಕಿತನಾಮ ಎಲ್ಲ ಇಟ್ಕೋತಾರಲ್ಲ, ಸ್ಕ್ರೀನ್ ನೇಮ್ ಅಂತ ಹೇಳ್ಬೋದು. ಸ್ಕ್ರೀನ್ ನೇಮ್ ಬಂದ್ಬಿಟ್ಟು ವಿರಾಟ ಬಿಲ್ವಾ ಅಂತ ಅಂದ್ಬಿಟ್ಟು. ನನ್ನ ಮಂಜುನಾಥನ ಎಕ್ಸ್ಟೆಂಡೆಡ್ ವರ್ಷನ್ ಬಿಲ್ವಾ ಪತ್ರೆ. ಸೊ ಅದು ಸ್ವಲ್ಪ ದೊಡ್ಡ ಗಾತ್ರದಲ್ಲಿ ಪಾದಕ್ಕೆ ಸೇರೋಣ ಅಂತ ಅಂದ್ಬಿಟ್ಟು ವಿರಾಟ ಬಿಲ್ವಾ ಆಯ್ತು. ಚೆನ್ನಾಗಿದೆ, ಅಟ್ರಾಕ್ಟಿವ್ ಆಗಿರುವಂತ ಹೆಸರು ಇಟ್ಕೊಂಡಿದ್ದೀರಾ.
ಜೊತೆಗೆ ನಿಮ್ಮ ಜೀವನದ ಪಯಣವನ್ನ ನಾನು ಎರಡು ರೀತಿಯಾಗಿ ನೋಡಬಹುದು, ಒಂದು ನಟನಾಗಿ, ಇನ್ನೊಂದು ಸಹಾಯಕ ನಿರ್ದೇಶಕನಾಗಿ. ಸೊ ನಿಮ್ಮ ನಟನ ಪ್ರಯಾಣ ಯಾವ ರೀತಿಯಾಗಿ ಶುರು ಆಯ್ತು? ಮೊದಲು ಶುರು ಆಗಿದ್ದು ನಟನೆಯೋ ಅಥವಾ ನಿರ್ದೇಶನವೋ? ನಾನು ಸ್ಕೂಲ್ ಡೇಸಿಂದನೇ ನಮಗೆ ಡ್ರಾಮಾ ಮಾಡೋ ಅವಕಾಶಗಳು ಕೊಡ್ತಾ ಇದ್ರು. ಸೊ ಅಲ್ಲಿ ಅದೊಂದು ಸ್ವಲ್ಪ ಏನಂತಾರೆ, ಅದೊಂದು ರುಚಿ ಹತ್ತಿತು ಅಂತ ಹೇಳ್ಬೋದು. ಅದಾದ್ಮೇಲೆ ನಟನಾಗಬೇಕು ಅನ್ನೋ ಆಸೆನೂ ಇತ್ತು. ಅದು ಡೈರೆಕ್ಷನ್ ಒಂದು ಡಿಫ್ರೆಂಟ್ ಪಾಯಿಂಟ್ ಆಫ್ ವ್ಯೂ. ನೀವು ಹೇಳಿದಾಗೆ ಅದು ಯಾಕೆ ಡೈರೆಕ್ಷನ್ ಹೋಗುತ್ತೆ ಅನ್ನೋದೊಂದು ಚಿಕ್ಕ ಗ್ಯಾಪ್ ತೊಗೊಂಡು ಹೇಳ್ತೀನಿ. ಬಟ್ ಆ್ಯಕ್ಟಿಂಗು ಮಾಡಬೇಕು ಅನ್ನೋ ಒಂದು ದೃಷ್ಟಿಕೋನದಲ್ಲಿ ನಾನು ಬೆಂಗಳೂರಿಗೆ ಬಂದ ಕೂಡಲೇ ನಮ್ಮ ವಿನಾಯಕ ಜೋಶಿ ಅಂತ ತಮಗೆ ಗೊತ್ತಿರಬೇಕು, ಅವ್ರದ್ದೊಂದು ತಂಡ ಇದೆ, ಇಂಗ್ಲಿಷ್ ಥಿಯೇಟರ್ ತಂಡ ಇತ್ತು. ಅಲ್ಲಿಗೆ ಬಂದು ಸೇರಿಕೊಂಡೆ. ಅಲ್ಲಿ ಬಂದು ಸೇರ್ಕೊಳ್ಳೋ ಟೈಮಲ್ಲೇ ಅದೇ ನಾನು ಕೆಲಸ ಮಾಡಿಕೊಂಡು ಸಾಕಷ್ಟು ಬ್ಯಾಲೆನ್ಸ್ ಮಾಡ್ತಾ ಇದ್ದೆ. ಇದು ನನ್ನ ಕನಸುಗಳು, ನನ್ನ ಆಸೆಗಳು ಎಲ್ಲದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರೋ ಟೈಮಲ್ಲಿ ಆ ಥಿಯೇಟರ್ನು ಎಂಟರ್ ಆಗಿ ಥಿಯೇಟರ್ಲು ಪರ್ಫಾರ್ಮ್ ಮಾಡಿ ಅದೇ ಜರ್ನಿಲಿ ನಾನು ಕನೆಕ್ಟ್ ಆಗಿದ್ದು ಚೈತನ್ಯ ಸರ್. ಯಾಕಂದರೆ ಹೀ ಈಸ್ ಆಲ್ಸೋ ಫ್ರಮ್ ಥಿಯೇಟರ್ ಬ್ಯಾಕ್ಗ್ರೌಂಡ್. ಅವ್ರ ಆ ದಿನಗಳು ಸಿನಿಮಾ ನೋಡಿದ್ದೆ ನಾನು. ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ಹೋಗಿ ಅವ್ರ ಹತ್ರ ಫಸ್ಟ್ ಆಕ್ಚುಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೇಳಿದೆ. ಯಾಕಂದ್ರೆ ಅದು ಈಸಿಯಾಗಿ ಸಿಕ್ಬಿಡುತ್ತೆ. ಆಕ್ಟಿಂಗ್ ಆಪರ್ಚುನಿಟೀಸ್ ಇಸ್ ನಾಟ್ ದಟ್ ಈಸಿ. ನೀವು ಆಕ್ಟಿಂಗ್ ಆಪರ್ಚುನಿಟೀಸ್ ಯಾಕಂದ್ರೆ ದೇರ್ ಇಸ್ ಅ ಬಿಗ್ ಕಾಂಪಿಟೇಷನ್. ಅಸಿಸ್ಟೆಂಟ್ ಡೈರೆಕ್ಟರ್ ಆದ್ರೆ ಕೊಟ್ಬಿಡ್ತಾರೇನೋ ಅಂತ ಅಂದ್ಬಿಟ್ಟು ಹೋಗಿ ಕೇಳಿದೆ. ಅವ್ರು ಕೊಟ್ಟರು ಕೂಡ. ಅದು ಮಾಡಿದೆ. ಹಂಗೆ ಅಲ್ಲಿಂದನೇ ಲೆಫ್ಟ್ ರೈಟ್ ಬಡ್ತಿಗಳು ಸಿಗ್ತಾ ಹೋಯ್ತು. ಒಂದು ಸೀರಿಯಲ್ ಅವ್ರದ್ದಲ್ಲ, ಇನ್ನೊಬ್ರು ಸೀರಿಯಲ್ ಅಲ್ಲಿ ನೆಗೆಟಿವ್ ಲೀಡ್ ಆಗಿ ಮಾಡಿದೆ. ಸೀರಿಯಲ್ಗಳು ಮಾಡ್ಕೊಂಡೋದೆ. ಅದಾದ್ಮೇಲೆ ಅವ್ರದ್ದೇ ಆಮೇಲೆ ಸಿನಿಮಾಗಳು ಸ್ಟಾರ್ಟ್ ಆಯ್ತು. ಸೊ ದ ಜರ್ನಿ ಸ್ಟಾರ್ಟೆಡ್ ಲೈಕ್ ಇದೆ. ಆಮೇಲೆ ಉಗ್ರಂ ಅಲ್ಲಿ ಪ್ರಶಾಂತ್ ನೀಲ್ ಸರ್ ಜೊತೆ ಒಂದು ಅವಕಾಶ ಸಿಕ್ತು. ಸೊ ಡೈರೆಕ್ಷನ್ ಪಾಯಿಂಟ್ ಆಫ್ ವ್ಯೂ ಕೆಲವುದೆಲ್ಲ ಇದು ಡೈರೆಕ್ಷನ್ ಇಷ್ಟು ಚೆನ್ನಾಗಿರುತ್ತಾ, ಅಂದ್ರೆ ನೀವೇನ್ ಅನ್ಕೊಂಡಿರ್ತೀರೋ ಅದು ಲೈಫ್ ಬರ್ತಾ ಇರುತ್ತೆ ಅನ್ನೋದು ದಟ್ ಇಸ್ ಇಂಪಾಸಿಬಲ್ ಥಿಂಗ್ ಅಂತ ಎಷ್ಟೋ ಜನದ ಕನಸು. ನಾವು ಹೇಳ್ಬೇಕಾದ್ರೂ ಅದು ಕಮ್ಯುನಿಕೇಟ್ ಆಗಿರಲ್ಲ. ಕೆಲವರು ಅದನ್ನ ಲೈವ್ ಆಗಿ ತೋರಿಸಿ ಎಷ್ಟೋ ಜನ ಚಪ್ಪಾಳೆ ತಗೊಂಡಿರ್ತಾರೆ. ಅಂತ ಒಂದು ಪ್ರೋಸೆಸ್ ಆಫ್ ಫಿನಾಮಿನ ನಾನು ನೋಡಿದ್ದು ಉಗ್ರಂ ಪ್ರಶಾಂತ್ ನೀಲ್ ಸರ್ ಅವರು ಎಷ್ಟು ಡೆಡಿಕೇಟೆಡ್ ಆಗಿ ಒಂದು ಸೆಟ್ ಹಾಕಿದ್ರು ಉಗ್ರಂ ಅನ್ನೋ ಸಿನಿಮಾ ಟೈಮಲ್ಲಿ. ಅದೆಲ್ಲ ಒಂದು ಸ್ವಲ್ಪ ರೊಚ್ಚಿಗೆ ಎಬ್ಸ್ಬಿಟ್ಟಿತ್ತು. ಡೈರೆಕ್ಷನ್ ಅನ್ನೋದು ಇಟ್ಸ್ ಮೋರ್ ದ್ಯಾನ್ ಆಕ್ಟಿಂಗ್ ಅನ್ನೋ ಒಂದು ಫೀಲಿಂಗ್ ಬರ್ಸಿ. ಸೊ ಐ ಈಕ್ವಲಿ ಕೆಲವ್ರ ಹತ್ರ ಆಪರ್ಚುನಿಟೀಸ್ ಕೇಳ್ಕೊಂಡು ಹೋದೆ. ಎಸ್ಪೆಷಲಿ ಕೆಲವು ಡೈರೆಕ್ಟರ್ ಲೈಕ್ ನಮಗೆ ನನ್ನ ಗುರುಗಳು ಅಂತ ನಾನು ಅನ್ಕೊಂಡಿರೋದು ದುನಿಯಾ ಸೂರಿ ಸರ್. ಅವ್ರ ಜೊತೆ ಅವಕಾಶ ಕೇಳ್ಕೊಂಡು ಹೋಗಿ ಅಲ್ಲಿ ಆಗಿ. ಸೊ ಇವಾಗ ನನ್ನ ಲೈಫಿನ ಸ್ಟೇಜು ವೇರ್ ಐ ಆಮ್ ಈಕ್ವಲಿ ಒನ್ಸ್ ಅಗೇನ್ ಬ್ಯಾಲೆನ್ಸಿಂಗ್ ಬಿಟ್ವೀನ್ ಟು. ಒನ್ ಇಸ್ ಡೈರೆಕ್ಷನ್ ಅಂಡ್ ಅದರ್ ಒನ್ ಇಸ್ ಆಕ್ಟಿಂಗ್. ಎರಡು ಮಧ್ಯದಲ್ಲಿ ಹಾಗಿದ್ರೆ ಅಂದರೆ ಈಗ ಸ್ಕೂಲು ಕಾಲೇಜಲ್ಲಿ ನಾವು ಆ್ಯಕ್ಟ್ ಮಾಡ್ತಾ ಇದ್ದಿದ್ದು, ನಂತರ ಈ ರಂಗ ಇದರಲ್ಲಿ, ನೆಕ್ಸ್ಟು ಈಗ ಸಿನಿಮಾ ಅಂದರೆ ಕಿರುತೆರೆ ಅಥವಾ ಬೆಳ್ಳಿತೆರೆನಲ್ಲಿ, ಇದು ಮೂರು ಒಂಥರ ಹಂತ ಆಗಿರ್ಬೋದು ಒಬ್ಬ ನಟನಿಗಾಗಲಿ ಅಥವಾ ನಿರ್ದೇಶಕನಿಗಾಗಲಿ. ಸೊ ಅಲ್ಲಿ ಪಳಗಿ ಚೆನ್ನಾಗಿ ನಂತರ ಅವ್ರನ್ನ ಪ್ರೂವ್ ಮಾಡ್ಕೊಳ್ಳುವಂಥ ಒಂದು ಪ್ಲ್ಯಾಟ್ಫಾರ್ಮು ಏನಂದರೆ ಬೆಳ್ಳಿತೆರೆ. ಸೊ ನಿಮ್ಮ ಮೊದಲ ಪಾತ್ರ, ಅದರ ಅನುಭವ ಹೇಗಿತ್ತು, ಏನಾದ್ರು ಹಂಚ್ಕೊಳ್ತೀರಾ? ಹಾಂ ಮೇಡಮ್, ಮೊದಲನೇ ಆ್ಯಕ್ಟಿಂಗ್ ವೈಸಲ್ಲಿ ನಾನು ಸೀರಿಯಲ್ ಅಲ್ಲದೆ ಸಿನಿಮಾ ಪಾಯಿಂಟ್ ಆಫ್ ವ್ಯೂ ನಾನು ಮಾತಾಡಬೇಕು ಅಂದರೆ ಉಗ್ರಮ್ಮೇ ನನ್ನ ಮೊದಲನೇ ಸಿನಿಮಾ ಆಗಿತ್ತು. ಉಗ್ರಮಲ್ಲೂ ಅಷ್ಟೇ ನನಗೆ ತುಂಬ ಬೇಕಾದೊಬ್ಬರು ಮೆಂಟರ್ ಅಂತ ಹೇಳ್ಬೋದು, ರಾಮ್ ಲಕ್ಷ್ಮಣ್ ಅವರು ಯಾವುದೋ ಒಂದು ಸ್ಕ್ರಿಪ್ಟಿಂದು ಟ್ರಾನ್ಸ್ಲೇಷನ್ ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಮಾಡಬೇಕು, ಬಾ ಕೆಲಸ ಇದೆ ನಿಂಗೆ ಅಂತ ಹೇಳಿ ಕರ್ಕೊಂಡು ಹೋದವರು. ಅಲ್ಲಿ ಪ್ರಶಾಂತ್ ಸರ್ನ ಮೀಟ್ ಆಗಿ ಅವರು ಇವನ್ ಕೈಲಿ ಆ್ಯಕ್ಟು ಮಾಡ್ಸೋಣ ಅಂತ ಸ್ಟಾರ್ಟ್ ಮಾಡಿ ವಿಶ್ವ ಅನ್ನೋ ಒಂದು ಕ್ಯಾರೆಕ್ಟರ್ನ ಉಗ್ರಮಲ್ಲಿ ನನಗೆ ಕೊಟ್ಟರು. ಅದೊಂದು ಜರ್ನಲಿಸ್ಟ್ ಪಾತ್ರ. ಅದೆಲ್ಲ ನಮ್ಗಿನ್ನ ಅಂದರೆ ಆ್ಯಕ್ಟಿಂಗ್ ಬಗ್ಗೆ ಅದೊಂದು ಹುಚ್ಚಿದ್ದ ಸ್ಟೇಟ್ ಮೇಡಮ್. ಅದು ಏನೇ ಕೊಟ್ಟರು ಏನೇ ಆಗ್ಬಿಡು ಅಂದರೆ ಅದೊಂದು ಏನ್ ಕೊಡ್ತಿದ್ದಾರೆ ಅನ್ನೋದು ಗೊತ್ತು ಮಾಡ್ಕೊಳ್ಳೋದಕ್ಕಿಂತ ಇದಕ್ಕೆ ಹಿಂಗ್ ಮಾಡ್ಬಿಡ್ಬೇಕು ಅನ್ನೋ ಒಂದು ಇದ್ದಿದ್ದ ಸ್ಟೇಟು. ಸೊ ರಿಯಾಕ್ಷನ್ಸ್ಗಳು ಜಾಸ್ತಿ ಇರ್ತಿತ್ತು. ಆ ಒಂದು ಮೆಚುರಿಟಿ ಆಫ್ ಆಕ್ಟಿಂಗ್ ಬಂದಿದ್ದು ಥಿಯೇಟರ್ ವೈಸು ಮತ್ತೆ ಸೀರಿಯಲ್ ವೈಸು. ಮತ್ತೆ ಏನಂತ ಹೇಳ್ತಾರೆ, ನಾವು ಇನ್ನೊಬ್ರ ಕೈಲಿ ಆಕ್ಟ್ ಮಾಡಿಸ್ಬೇಕಾದ್ರೆ ಗೊತ್ತಿದ್ದು ನಾವು ಎಕ್ಸ್ಟ್ರಾ ಆಕ್ಟ್ ಮಾಡಬೇಕು ಅಂತ. ಅಂದ್ರೆ ದಟ್ ಇಸ್ ವೆನ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ನಿಂತ್ಕೊಂಡಾಗ ಇಟ್ ಗೇವ್ ಮಿ ಅ ಲಾಟ್ ಆಫ್ ಇನ್ಸೈಟ್ಸ್. ಲೈಕ್ ಏನು ಆಕ್ಚುಲಿ ಆಕ್ಟಿಂಗ್ ಅಂದ್ರೆ ಹೆಂಗಿರುತ್ತೆ, ಹೆಂಗ್ ಬರ್ಸ್ಬೇಕು, ಹೆಂಗ್ ಕಾಣಿಸ್ಬೇಕು, ಒಬ್ಬನ ಆಕ್ಟರ್ನಿಂದ ನೋಡಿದ್ರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಆ ತರ ಆಕ್ಟ್ ಮಾಡೋದಿದೆಯಲ್ಲ, ಅದು ಡೈರೆಕ್ಷನ್ ಪಾಯಿಂಟ್ ಆಫ್ ವ್ಯೂ ಬಂದಾಗಲೇ ನನಗೆ ಗೊತ್ತಾಗಿದ್ದು. ಸೊ ಎಸ್, ಉಗ್ರಂ ಪ್ರಶಾಂತ್ ಸರ್ ಜೊತೆ ಕೆಲಸ ಮಾಡಿದ್ದು ಅವ್ರ ಒಂದು ಫಿನಾಮಿನನ್ ಮೇಡಮ್. ಅದು ನಮ್ಗೆ ನಾನು ಇವಾಗ ಹೇಳೋ ನೆಸೆಸಿಟಿ ಇಲ್ಲ, ಪ್ರಪಂಚಕ್ಕೆ ಗೊತ್ತಿರೋದು. ಅವ್ರು ಯಾವತ್ತು ಆ ಸಿನಿಮಾ ಮಾಡ್ಬೇಕಾದ್ರೆ ಹಿ ಶಾಟ್ ಇನ್ ಅ ಕಾಸ್ಟ್ಲಿಯೆಸ್ಟ್ ಕ್ಯಾಮ್ರಾ ನಮ್ಮ ಕನ್ನಡದಲ್ಲಿ ಅಥವಾ ಸೌತ್ ಇಂಡಿಯಾದಲ್ಲಿ. ರವಿ ವರ್ಮನ್ ಅಂತ ಆವಾಗ ಸ್ಟಾರ್ಟ್ ಆಗಿದ್ದಾಗಿದ್ದವರು. ಸೊ ಪ್ಯಾನವಿಷನ್ ಅಂತ ಒಂದು ಕ್ಯಾಮ್ರಾ ಇಟ್ಕೊಂಡು ಅದರಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಅಂಡ್ ದಟ್ಸ್ ಅ ಕಾಸ್ಟ್ಲಿಯೆಸ್ಟ್ ನೆಗೆಟಿವ್ ಆವಾಗ. ಬಟ್ ನಾವು ಅವ್ರ ಜೊತೆ ನಾನು ಅವ್ರ ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕಾದ್ರೆ ದ ವೇ ಹಿ ಯೂಸ್ ಟು ಲವ್ ಹಿಸ್ ಕ್ರಿಯೇಷನ್ ಅಂಡ್ ಆರ್ಟ್ ಅಂತ ಹೇಳಿದ್ರೆ, ಹಿ ಯೂಸ್ ಟು ಟೆಲ್ ಓನ್ಲಿ ಒನ್ ಥಿಂಗ್: ನಿನ್ನ ನೆಗೆಟಿವ್ ಬಗ್ಗೆ ತಲೆ ಕೆಡ್ಸ್ಕೋಬೇಡ, ಪಾಸಿಟಿವ್ ಸೈಡ್ ನಿನ್ನ ಆಕ್ಟಿಂಗ್ ತಲೆ ಕೆಡ್ಸ್ಕೊ ಮಾಡು, ಎಷ್ಟೇ ಬೇಕು ಅಂದ್ರು ಜಸ್ಟ್ ಬಿ ದ ಬೆಸ್ಟ್ ಅಂತ ಹೇಳೋರು. ಸೊ ದಟ್ ಈಸ್ ಆಲ್ ದ ಇನ್ಸ್ಪಿರೇಷನ್ ವಾಟ್ ಅದೇ ಇನ್ನ ನಮ್ಮನ್ನ ಒಂದು ಜರ್ನಿಗೆ ಇಲ್ಲಿ ತನಕ ಫ್ಯೂಯಲ್ ಆಗಿ ಬರ್ತಾ ಇದೆ. ಹೌದು, ಓಕೆ. ಸೊ ಈಗ ನೀವು
ಈಗ ಚಲನಚಿತ್ರ ಅಲ್ಲದೆ ಧಾರಾವಾಹಿಗಳಲ್ಲೂ ನಿರ್ದೇಶನವನ್ನ ಏನಾರು ನಾನು ಡೈರೆಕ್ಷನ್ ವೈಸ್ ಏನು ಮಾಡಿಲ್ಲ, ಬರೀ ಆಕ್ಟಿಂಗ್ ವೈಸ್ ಅಷ್ಟೇ ಮಾಡಿದ್ದು. ಓಕೆ. ಸೊ ನಿಮ್ಮ ಕೆರಿಯರ್ನ ತಿರುವು ಎಲ್ಲಿಂದ ಆ್ಯಕ್ಚುಲ್ ಆಯಿತು? ಈಗ ಕೆಲವೊಂದು ನಾವು ಸಂಘರ್ಷಗಳನ್ನು ಮಾಡ್ತಾ ಇರ್ತೀವಿ, ಆನ್ ಆ್ಯಂಡ್ ಆಫ್ ಅಂತ ನೀವು ಹೇಳಿದ್ರೆ, ಆದರೆ ಇಲ್ಲ, ಈ ಪಾಯಿಂಟ್ ಆಫ್ ಟೈಮಲ್ಲಿ ನನಗೆ ಒಂದು ಸ್ವಲ್ಪ ಇದೇ ನನ್ನ ಕೆರಿಯರು, ಜೊತೆಗೆ ಇದನ್ನು ನಾನು ಗಟ್ಟಿಯಾಗಿ ಹಿಡ್ಕೋಬೇಕು ಅನ್ನೋ ಅನಿಸಿದ ಕ್ಷಣ ಅದು ಯಾರಿಂದ ಆಯ್ತು? ಅಂಡರ್ ಕರೆಂಟ್ ಅಲ್ಲಿ ಇದ್ದೇ ಇತ್ತು ಮೇಡಮ್. ಅದು ಅಂಡರ್ ಕರೆಂಟ್ ಅಲ್ಲಿ ಅದು ಬಸ್ ಸ್ಟಾಪ್ ಆಗಿದ್ದು, ನೀವು ಹೇಳ್ದಂಗೆ ಬಸ್ ಸ್ಟಾಪ್ ಆಗಿದ್ದು. ನನಗೆ ಸಖತ್ ಹೋದ ಹುಚ್ಚಿತ್ತು ಅವಾಗ. ಹೋದ ಹುಚ್ಚಲ್ಲಿ ಅಂದರೆ ಎಸ್ಪೆಷಲಿ ನಾನು ಮ್ಯಾಗ್ಝಿನ್ಸ್ಗಳು ಫೋರ್ಟ್ ನೈಟ್ಲಿ ಅಂತ ಬರ್ತಾ ಇತ್ತು, ಹಾಯ್ ಬೆಂಗಳೂರು, ಲಂಕೇಶ್ ಪತ್ರಿಕೆ, ಅದೆಲ್ಲ ನೋಡಿದಾಗ ಮತ್ತೆ ಲಕ್ಕಿಲಿ ನನ್ಗೆ ಹೆಂಗಿತ್ತು ಅದೃಷ್ಟ ಅಂತ ಹೇಳಿದ್ರೆ, ನಾನು ಫಸ್ಟ್ ಸೇರ್ಕೊಂಡಿದ್ದು ಆಫೀಸ್ ಇದ್ದಿದ್ದು ಗಾಂಧಿನಗರದಲ್ಲಿ. ಸೊ ಗಾಂಧಿನಗರ ನಿಮಗೆ ಗೊತ್ತು ಏನು ಗಾಂಧಿನಗರ ಅಂತ ಅಂದ್ಬಿಟ್ಟು. ಸೊ ಅಲ್ಲಿ ದಿನ ಸಿನಿಮಾಗಳ ಜೊತೆ ಒಡನಾಟಗಳು, ಸಿನಿಮಾದವರೇ ಬರೋರು, ಸಿನಿಮಾ ಡಿಸ್ಟ್ರಿಬ್ಯೂಟರ್ಗಳು, ಸಿನಿಮಾ ಎಕ್ಸಿಬಿಟರ್ಗಳು ಅವ್ರ ಜೊತೆ ಇದ್ದಾಗ ಅವ್ರ ಬಗ್ಗೆ ಸಿನಿಮಾ ಬಗ್ಗೆ ಕೇಳ್ತಾ ಒಂದು ಮೊದಲೇ ಇದ್ದಿದ್ದು ಹುಚ್ಚಿಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಒಗ್ಗರಣೆಗಳೆಲ್ಲ ಸೇರ್ಸಿ ಹಾಕ್ದಂಗೆ ಇರ್ತಾ ಇತ್ತು. ಸೊ ಆ ಟೈಮಲ್ಲಿ ಈ ಓದೂ ನನಗೆ ಮಿಕ್ಸ್ ಆಗಿ ನನಗೆ ತುಂಬ ಇನ್ಸ್ಪೈರ್ ಮಾಡಿದ ವ್ಯಕ್ತಿ ಅಂತ ಹೇಳಿದ್ರೆ ಸೂರಿ ಸರ್. ಸೊ ಟು ಗೆಟ್ ಇನ್ ಟು ಫಿಲ್ಮ್, ಅದೊಂದು ಹಿ ಹ್ಯಾಸ್ ಇನ್ಸ್ಪೈರ್ಡ್ ಮಿ ಅ ಲಾಟ್. ಯಾವ ರೀತಿಯಾಗಿ ಅವರ ಒಡನಾಟದಿಂದನೋ ಅಥವಾ ಅವರ ಕಾರ್ಯ ಕೌಶಲ್ಯತೆಯಿಂದನೋ ಯಾವ ರೀತಿಯಾಗಿ ನಿಮಗೆ? ಫಸ್ಟ್ ಅವ್ರ ಡೆಡಿಕೇಶನ್, ಅವ್ರ ಡೆಡಿಕೇಶನ್ ನಾನು ಅವ್ರ ಜೊತೆ ಹೋಗಿ ಕೆಲಸ ಮಾಡಿದ್ಮೇಲೆ ಗೊತ್ತಾಗಿದ್ದು. ಬಟ್ ಅವ್ರ ಕೆಲಸಗಳು ನಮ್ಗೆ ತೋರಿಸ್ತಾ ಇದ್ವು ಅದನ್ನ. ಅವ್ರೊಂದು ದುನಿಯಾ ಅಂತ ಒಂದು ಸಿನಿಮಾ ನಾವು ಪೋಸ್ಟರ್ ಬಿದ್ದಾಗ ನಾವು ಅದನ್ನ ಒಂಥರ ಅಚ್ಚರಿಯಿಂದ ನೋಡ್ತಾ ಇದ್ದಿದ್ದ ರೀತಿ ಆಗಲಿ, ಆ ಸಾಂಗ್ಸ್ಗಳು ಕೇಳ್ಬೇಕಾದ್ರೆ ನಮ್ಗೆ ಉಂಟಾಗ್ತಿದ್ದು ಒಂದು ಫೀಲಿಂಗ್ ಆಗಲಿ, ಇಟ್ ವಾಸ್ ಆಲ್ ಲೈಕ್ ನಾನೇ ಇದನ್ನೇ ತಾನೇ ಎಕ್ಸ್ಪೆಕ್ಟ್ ಮಾಡ್ತಿದ್ದು ನನ್ನ ಎಂಟರ್ಟೈನ್ ಆಗೋದಕ್ಕೆ ಅನ್ನೋ ಒಂದು ಪಾಯಿಂಟ್ ಆಫ್ ವ್ಯೂ ಬರ್ತಾ ಇದ್ದಿತ್ತು. ಸೊ ಹಾಗೆ ಅವ್ರನ್ನ ಅದೇ ಟೈಮಲ್ಲಿ ಒಂದು ಫೋರ್ಟ್ ನೈಟಲ್ಲಿ ಅವ್ರ ಬಗ್ಗೆ ಮೆನ್ಷನ್ ಮಾಡಿದ್ರು, ಇವರು ಹೊಸ ಡೈರೆಕ್ಟರ್ ಬರ್ತಾ ಇದ್ದಾರೆ ಅಂತ. ಆ್ಯಂಡ್ ಲಕ್ಕಿಲಿ ನಾನು ಅದನ್ನು ಓದಿ ಸ್ವಲ್ಪ ದಿವಸಕ್ಕೆ ಸರ್ನ ಭೇಟಿ ಆಗೋಕ್ಕೂ ಆಯಿತು. ನಾನು ಎಲ್ಲಿ ಪೇಪರ್ ಓದ್ತೀನೋ ಅದೇ ಜಾಗದಲ್ಲಿ ಅವ್ರು ಫ್ರಂಟ್ ಟು ಫ್ರಂಟ್ ಇದ್ರು. ಸೊ ಇಟ್ ಇಸ್ ಲೈಕ್ ಆಲ್ ಓಕೆ, ನಾನು ಇವ್ರ ಬಗ್ಗೆ ಓದಿದ್ದೀನಿ, ಇವ್ರು ನನಗೆ ಸ್ಫೂರ್ತಿ ಆಗ್ತಿದ್ದಾರೆ ಅಂತ ಹೇಳಿ ನಾವು ಅವ್ರನ್ನ ಎದುರುಗಡೆ ಪ್ರತ್ಯಕ್ಷವಾಗಿ ನೋಡಿದಾಗ ಯು ವಿಲ್ ರಿಲೇಟ್ ಇಟ್ ಟು ಇಟ್. ಡೋಂಟ್ ನೋ ವಾಟ್ ದ ರಿಲೇಷನ್ ಈಸ್, ಆ ಸಂಬಂಧಕ್ಕೆ ಏನು ಅಂತ ಹೇಳ್ಬೋದು ಅಂತ ನಂಗೆ ಗೊತ್ತಿಲ್ಲ. ಬಟ್ ಇಟ್ಸ್ ಇನ್ಸ್ಪೈರಿಂಗ್, ಇಟ್ಸ್ ಸಡನ್ಲಿ ಅನ್ ಇನ್ಸ್ಪೈರಿಂಗ್ ಥಿಂಗ್. ಓಕೆ, ಇವ್ರ ಥರ ಆಗಬೇಕು ಅಂತ ಅನ್ಸಿ ಒಂದು ಡೈರೆಕ್ಷನ್ನು ಅಥವಾ ಒಂದು ಆ್ಯಕ್ಟಿಂಗ್, ಒಂದು ಸಿನಿಮಾ ಮಾಡೋ ಪಾಯಿಂಟ್ ಆಫ್ ವ್ಯೂ. So he is the major, meeting him in that place was a major decision making stage of my life, where ನಾನು ಕೆಲಸ ಮಾಡ್ಕೊಂಡಿದ್ದವನು ಸಿನಿಮಾ ಮಾಡಬೇಕು ಅನ್ನೋ ಒಂದು ರಿಸ್ಕ್ನ ಫುಲ್ ಕಂಪ್ಲೀಟಾಗಿ ತಗೋಬೇಕು, ಮಾಡ್ತೀನಿ ಅನ್ನೋ ಒಂದು ಧೈರ್ಯ ಬಂದಿದ್ದು when I met him. And ಅದೊಂದು ನಿಮಗೆ ಕಾನ್ಫಿಡೆನ್ಸ್ ಕೊಡುತ್ತೆ. ಹಿ ಕಮ್ಸ್ ಫ್ರಮ್ ಎ ವೆರಿ ಬೇಸಿಕ್ ಲೈಫ್ ಸ್ಟೈಲ್. ಸೊ ಅವರು ಅದನ್ನ ನಿಮ್ಗೆ ಅಂತ ಬೇಸಿಕಲ್ಲಿ ಇದ್ದವ್ರು ಒಂದು ಅಚೀವ್ ಮಾಡಿದಾಗ ನಾವು ಅದೇ ಬೇಸಿಕ್ ಸ್ಟೇಟ್ ಅಲ್ಲಿ ಇದ್ದೀವಿ. ಎಕ್ಸಾಕ್ಟ್ಲಿ, ನಾವು ಅದೇ ಬೇಸಿಕ್ ಸ್ಟೇಟ್ ಅಲ್ಲಿ ಇದ್ದೀವಿ. ಅಂಡ್ ಇವತ್ತು ನಾನು ಅವ್ರನ್ನ ನೋಡಿದ್ದೀನಿ, ಇನ್ನೊಂದು 100 ದಿವಸ ಬಿಟ್ಟು ನೋಡ್ತು ಅಂದ್ರೆ ಈಸ್ ಅ ಸ್ಟಾರ್ ಡೈರೆಕ್ಟರ್ ಸರ್. ಸೊ ದಟ್ ಈಸ್ ಹೌ ಇಟ್ ಮೋಸ್ಟ್ಲಿ ಅಂಡರ್ ಕರೆಂಟ್ ಅಲ್ಲಿ ಆಗೋಗಿ ಇಟ್ ವಾಸ್ ಆಲ್ ಸೆಟಲ್ಡ್ ಇನ್ ದ ಮೈಂಡ್ ಆಗಬೇಕು ಅಂತ. ಆ್ಯಂಡ್ ದಟ್ ಈಸ್ ಅ ಡಿಸಿಷನ್. ಅದಾದ ಕೂಡಲೇ ಮನೇಲಿ ಹೇಳಿ ಕೆಲಸ ಎಲ್ಲ ಮಾಡೋಣ, ಫ್ಯೂಚರ್ ಇದೆ, ಸ್ವಲ್ಪ ಸಿನಿಮಾದಲ್ಲಿ ಕೆಲಸ ಮಾಡ್ತೀನಿ. ಸೊ ನಾನು ಅದೇ ಪ್ರಶ್ನೆಗೆ ಬರೋಣ ಅಂತಿದ್ದೆ. ಇಷ್ಟೆಲ್ಲ ಒಂದು ಡಿಸಿಷನ್ ತಗೊಂಡು ಇಲ್ಲ ನಾನು ಇದನ್ನು ಮಾಡಬೇಕು ಅಂತಂದಾಗ ಫ್ಯಾಮಿಲಿ ಬ್ಯಾಕ್ಗ್ರೌಂಡು, ಫ್ಯಾಮಿಲಿ ಹೇಗಿತ್ತು ಸಪೋರ್ಟು, ರಿಯಾಕ್ಷನ್ ಹೇಗಿತ್ತು? ದೇವರು ಅಂದರೆ ದಟ್ಸ್ ಆಲ್ ಮ್ಯಾಮ್. ಇದು ಹೇಳ್ಬೋದು ಅಂತೇಳಿ ನಾನು ಅದೃಷ್ಟವಂತ ಆ ವಿಚಾರದಲ್ಲಿ. ನನ್ನ ತಂದೆ ತಾಯಿ ಆಗಲಿ, ನನ್ನ ಫ್ಯಾಮಿಲಿ, ವಿ ಆರ್ ಅ ಬಿಗ್ ಫ್ಯಾಮಿಲಿ. ನನಗೆ 3 ಜನ ಅಕ್ಕಂದ್ರು, ಒಬ್ಬ ತಮ್ಮ. ಸೊ ಪ್ರತಿಯೊಬ್ಬರಿಗೂ ಹೇಳಿದಾಗ ಸಹಜವಾದ ಒಂದು ಏನಂತಾರೆ, ಒಂದು ಪಾರ್ಲಿಮೆಂಟ್ರಿ ಸೆಷನ್ನೇ ನಡೆದಿರುತ್ತೆ. ಸಹಜವಾಗಿ ಕೇಳಿದಾಗ ಅದು ಮನೆಗೆ ನಾನು ದೊಡ್ಡ ಮಗ ಬೇರೆ. ಸೊ ಆ ಪಾರ್ಲಿಮೆಂಟ್ರಿ ದೊಡ್ಡ ಮಗ ಅಂತ ಹೇಳಿದ್ರೆ ನನಗೆ 3 ಜನ ಅಕ್ಕಂದ್ರು, ಹುಡುಗರಲ್ಲಿ ನಾನು ದೊಡ್ಡವನು. ಒಂದು ಪಾರ್ಲಿಮೆಂಟ್ರಿ ಸೆಷನ್ ಎಲ್ಲ ಮಾಡಿದಾಗ ಮತ್ತೆ ಏನಿತ್ತು ಒಂದು ಕಾನ್ಫಿಡೆನ್ಸು ಅಂತ ಹೇಳಿದ್ರೆ, ನಾನು ಅಲ್ಲಿ ತನಕ ಏನೇ ಮಾಡಿದ್ರು, ಮೇ ಬಿ ಒಂದು ಕಾಂಪೌಂಡ್ ಹಾರಿ ಬಂದು ಬೆಂಗಳೂರಿಗೆ ಸೇರ್ಕೊಂಡ್ಮೇಲೆ ನಾನು ಏನೇ ಮಾಡಿದ್ರು ನಮ್ಮ ಅಪ್ಪಂಗೆ ಒಂದು ನಂಬಿಕೆ ಬೀಳ್ತಿತ್ತು ನನ್ನ ಮೇಲೆ. ಇವನು ಸ್ವಲ್ಪ ನಾರ್ಮಲ್ ಮನುಷ್ಯ ಅಲ್ಲ, ಇವನು ಏನೋ ಅನ್ಕೊಂಡಿದ್ದು ಮಾಡ್ಬಿಡ್ತಾನೇನೋ ಅನ್ನೋ ಒಂದು ಆಗ್ಬೋದು ಅಂತ ಒಂದು ನಮ್ಮ ಸಿನಿಮಾದಲ್ಲಿ, ಸಾರಿ ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿ ಅದನ್ನ ಪೆನ್ನಿ ಸ್ಟಾಕ್ ಅಂತ ಇವತ್ತು ರಪ್ಪಕ್ಕಂತ ಇವತ್ತು 10 ರೂಪಾಯಿ ಇರುತ್ತೆ, ನಾಳೆ 1000 ರೂಪಾಯಿ ಆಗ್ಬಿಟ್ಟಿರುತ್ತೆ ಅನ್ನೋ ಥರ ಅದು. ಸೊ ಅದು ಆಗ್ಬೋದು ಅಂತ ಅವ್ರಿಗೆ ಅನಿಸಿ ಆಗಿದ್ದು. ಮತ್ತು ನನಗೆ ಇದ್ದಿದ್ದ ಸಹವಾಸಗಳು, ಒಡನಾಟಗಳು, ಮತ್ತೆ ನಾನು ಅವ್ರ ಹತ್ರ ಶೇರ್ ಮಾಡ್ಕೊಂಡಿದ್ದು ಇನ್ಸ್ಪಿರೇಷನ್ ಅಲ್ಲ. ಸೊ ಇಟ್ ಗೇವ್ ಎಮ್ ಅ ಲಿಟಲ್ ಕಾನ್ಫಿಡೆನ್ಸ್. ಮತ್ತೆ ಮನೆ ಅಂತ ಬಂದ ನಮ್ಮ ಮನೇಲಿ ಎಸ್ಪೆಷಲಿ ನಮ್ಮ ತಂದೆ ಗ್ರೀನ್ ಸಿಗ್ನಲ್ ಕೊಟ್ಟರೆ ಅದೊಂಥರ ಹೈವೇ ದಾರಿ ಓಪನ್ ಆಗಿದೆ. ಸೊ ನಮ್ಗೆ ಅದು ಹೈವೇ ಇವತ್ತರ ತನಕನೂ ಪಾಪ ದ ಎಂಟೈರ್ ಫ್ಯಾಮಿಲಿ ಎಷ್ಟೊಂದು ಜಗ್ಲಿಂಗ್ಸು ಏನೇನೋ ಇನ್ ಬಿಟ್ವೀನ್ ಎಲ್ಲ ಬಂದ್ರು ದೇ ಹ್ಯಾವ್ ಸ್ಟುಡ್ ನನ್ನ ಹಿಂದೆ ನಿಂತಿದ್ದಾರೆ, ನನಗೆ ಸ್ಫೂರ್ತಿಯಾಗಿ ನಿಂತಿದ್ದಾರೆ. ಇವತ್ತು ನನಗೆ ಯಾವತ್ತೂ ನಾನು ತೊಗೊಂಡಿರೋ ಅಂದರೆ ಸಿನಿಮಾ ಮಾಡಿದಾಗ ನಿಮ್ಗೆ ಒಂದು ಪೇಸಲ್ಲಿ ಅನ್ಸ್ಬಿಡುತ್ತೆ, ಎಷ್ಟೊಂದು ಜನಕ್ಕೆ ಅನ್ಸ್ಬಿಟ್ಟಿರುತ್ತೆ, ಈಗ ಯಾಕೆ ಬೇಕಾ, ಈಗ ಹಂಗಾಗ್ತದೆ, ಇಷ್ಟು ಕಷ್ಟ ಆಗ್ತದೆ. ಇವತ್ತಿನ ಸ್ಟೇಟ್ ಅಂತ ನೋಡ್ಬಿಟ್ರೆ ಸ್ವಲ್ಪ ಹೆದರಿಕೆನೇ ಆಗುತ್ತೆ. ಬಟ್ ಈ ಸ್ಟೇಟಲ್ಲೂ ಧೈರ್ಯವಾಗಿ ಮುನ್ನುಗ್ತಿದ್ದೀನಿ ಅಂತ ಹೇಳಿದ್ರೆ, ಫಸ್ಟ್ ಥಿಂಗ್
ಈಸ್ ದ ಫ್ಯಾಮಿಲಿ ಥಿಂಗ್. ಎಸ್, ಡೆಫಿನೆಟ್ಲಿ ಹೌದು. ಅಪ್ಪ ಅಮ್ಮನ ಆಶೀರ್ವಾದ, ಕೌಟುಂಬಿಕದ ಸಪೋರ್ಟ್ ಇದ್ರೆ ಪ್ರತಿಯೊಬ್ಬರು ಆಗಿರ್ಲಿ, ಹೆಣ್ಣಾಗಿರ್ಲಿ ಗಂಡಾಗಿರ್ಲಿ, ಯಾವುದೇ ಫೀಲ್ಡ್ ಆಗಿರ್ಲಿ, ಎಲ್ರಿಗೂ ಅದೊಂದು ಬೆನ್ನೆಲುಬು ಅಲ್ವಾ? ಹೌದು, ಲಕ್ಕಿ. ಅದೇ ನಾನು ಹೇಳಿದ್ನಲ್ಲ, ನಾನು ಲಕ್ಕಿ. ಐ ಬೀನ್ ಬಾರ್ನ್ ಟು ದೆಮ್. ಅವ್ರಿಗೆ ಮಗನಾಗಿ ಹುಟ್ಟಿದ್ದು ನಂಗೊಂಥರ ಸಂತೋಷ. ನನ್ನ ಎಂಟೈರ್ ಫ್ಯಾಮಿಲಿಗೆ, ವಾಟ್ ಎವರ್ ದ ಒಡನಾಟ, ನಮ್ಮ ಅಕ್ಕಂದ್ರಿಗೆ ಆಗಲಿ, ಭಾವಂದ್ರಿಗೆ ಆಗಲಿ, ನನ್ನ ತಮ್ಮಂಗೆ ಆಗಲಿ. ಸೊ ಐ ಫೀಲ್ ದಟ್ ಲಕ್ಕಿ ಅಂತ ಅಂದ್ಬಿಟ್ಟು. ಓಕೆ ಕೇಳಿದ್ರೆ ಇನ್ನು ಹೆಚ್ಚಿನ ಮಾತುಗಳನ್ನ ವಿರಾಟ್ ಬಿಲ್ವಾ ಅವರ ಜೊತೆಗೆ ಮುಂದುವರಿಸೋಣ. ಕೇಳ್ತಾ ಇರಿ ಆಕಾಶವಾಣಿ ಬೆಂಗಳೂರು. ಒಂದು ಸಣ್ಣ ವಿರಾಮದ ನಂತರ ಮತ್ತೆ ಇದೇ ಮಾತುಕತೆ ನಿಮ್ಮ ಜೊತೆ. ಇದು ಸಿನಿದನಿ, ಆಕಾಶವಾಣಿ ಬೆಂಗಳೂರು 101.3. ಸಿನಿದನಿ ಇನ್ನೂ ಮಾತುಕತೆ ಮುಂದುವರಿಸುವಂತಹ ವಿಷಯಗಳು ಬೇಕಾದಷ್ಟಿದೆ. ವಿರಾಟ್ ಬಿಲ್ವಾ ಅವರು ನಮ್ಮ ಜೊತೆ ಇದ್ದಾರೆ. ನಿರ್ದೇಶಕನಾಗಿ ಪ್ರಯಾಣ ಯಾವ ರೀತಿಯಾಗಿ ಇತ್ತು ಅಂತ ಒಂದು ಸಣ್ಣ ಜಲಕ್ ಹೇಳಿದ್ರಿ. ಒಬ್ಬ ನಿರ್ದೇಶಕ ಅಥವಾ ಸಹಾಯಕ ನಿರ್ದೇಶಕ ಆಗಿರ್ಬೋದು, ಪ್ರಮುಖವಾದಂತಹ ಜವಾಬ್ದಾರಿಗಳು ಏನು? ಮೇಡಮ್, ನಿರ್ದೇಶನ ಅಂತ ಅಂದಾಗ ಅಲ್ಲೊಂದು ಹೈರಾರ್ಕಿ ಇದೆ. ಅದರಲ್ಲೂ ಹೈರಾರ್ಕಿ ಅಂದರೆ ಅದರಲ್ಲೂ ನಾವು ಫಸ್ಟ್ ಹೋಗಿ ಸೇರಿಕೊಂಡಾಗ ಒಂದು ಸೆಟಪ್, ಒಂದು ಶೂಟಿಂಗ್ ನಡಿಬೇಕಾದ್ರೆ ಸಾಕಷ್ಟು ವಿಚಾರಗಳು ಇನ್ವಾಲ್ವ್ ಆಗುತ್ತೆ ಮೇಡಮ್. ಒಂದು, ನಾವು ಹಿಂದ್ಗಡೆ ಯಾರು ಓಡಾಡ್ತಾ ಇದ್ದಾರೆ, ಯಾರು ಓಡಾಡಬೇಕು, ಎಷ್ಟು ಓಡಾಡಬೇಕು, ಯಾವ ಟೈಮಲ್ಲಿ ಯಾರು ಓಡಾಡಿದ್ರು, ಓಡಾಡ್ಬೋದಾ ಬೇಡವಾ, ಇದನ್ನು ಹೇಳೋದಕ್ಕೆ ಫೀಲ್ಡ್ ಕ್ಲಿಯರೆನ್ಸ್ ಅಂತ ಒಂದು ಕರಿತೀವಿ. ಇದರಿಂದ ಶುರುವಾಗಿ ಡೈರೆಕ್ಟರ್ ಪಕ್ಕ ಮಾನಿಟ್ರಲ್ಲಿ ಕೂತ್ಕೊಂಡ್ಬಿಟ್ಟು ಈ ಟೇಕ್ ಓಕೆನಾ, ಇನ್ನೊಂದು ಟೇಕ್ ತೊಗೋಬೇಕಾ ಅನ್ನೋ ತನಕ ಒಂದು ಹೈರಾರ್ಕಿ ಇದೆ. ಸೊ ಅಸಿಸ್ಟೆಂಟ್ ಡೈರೆಕ್ಟರ್, ಲಾಸ್ಟ್ ಅಸಿಸ್ಟೆಂಟ್ ಡೈರೆಕ್ಟರ್, ಅಸೋಸಿಯೇಟ್ ಡೈರೆಕ್ಟರ್ ಆ್ಯಂಡ್ ಕೋ ಡೈರೆಕ್ಟರ್. ಸೊ ಇದಷ್ಟು ಅವನಿಗೆ ಯಾರು ಆಗಬೇಕು ಅಂತ ಹೇಳಿದ್ರೆ, ಕೆಲವರು ಸಿನಿಮಾ, ಈಗ ಪ್ರಶಾಂತ್ ಸರ್ರೇ ನಾವು ತಗೊಂತು ಅಂತ ಹೇಳಿದ್ರೆ, ಹಿ ಹಸ್ ಡೈರೆಕ್ಟ್ಲಿ ಬಿಕಮ್ ಅ ಡೈರೆಕ್ಟರ್. ಸೊ ಕೆಲವ್ರಿಗೆ ಅದು ಕಾನ್ಫಿಗರ್ ಆಗೋಗ್ಬಿಟ್ಟಿರುತ್ತೆ, ಕಾನ್ಫಿಗರ್ ಮಾಡಿ ಕಳಿಸ್ಬಿಟ್ಟಿರ್ತಾರೆ. ಕೆಲವರು ಸ್ವಲ್ಪ ಟ್ಯೂನಿಂಗ್ ಮಾಡ್ಕೋಬೇಕಾಗಿ ಬರುತ್ತೆ. ಸೊ ಆ ಪೇಸಲ್ಲಿ ಅವ್ರು ಯಾವ ಪೇಸಲ್ಲಿ ಟ್ಯೂನಿಂಗ್ ಆಗಿ ಎಂಟರ್ ಆಗ್ತಾರೆ ಸಿನಿಮಾ ಅನ್ನೋದ್ರ ಮೇಲೆ ಕೆಲವು ವಿಚಾರಗಳು ಡಿಪೆಂಡ್ ಆಗುತ್ತೆ. ಕೆಲವರು ಸ್ಟಾರ್ಟಿಂಗಿಂದ ಫೀಲ್ಡ್ ಕ್ಲಿಯರೆನ್ಸ್ ಇಂದ ಸ್ಟಾರ್ಟ್ ಮಾಡ್ಕೋತಾರೆ. ಆಮೇಲೆ ಕಾಸ್ಟ್ಯೂಮ್ನ ನೋಡ್ಕೊಳ್ಳೋದಿರುತ್ತೆ, ಆರ್ಟ್ ಡಿಪಾರ್ಟ್ಮೆಂಟ್ನ ನೋಡ್ಕೊಳ್ಳೋದಿರುತ್ತೆ, ಕಂಟಿನ್ಯೂಟಿ, ಆ್ಯಕ್ಷನ್ ಕಂಟಿನ್ಯೂಟಿ ನೋಡ್ಕೊಳ್ಳೋದಿರುತ್ತೆ. ಅದಲ್ಲದೆ ನಾವು ಕೋ ಡೈರೆಕ್ಷನ್ ಅಂತ ಏನು ಕರೆದ್ವಿ, ಈ ಪಾಯಿಂಟ್ ಆಫ್ ವ್ಯೂ ಇರುತ್ತೆ. ಸೊ ಸಾಕಷ್ಟು ಕೆಲವರು ಫೀಲ್ಡ್ ಕ್ಲಿಯರ್ ಮಾಡ್ತಾನೆ ಕೋ ಡೈರೆಕ್ಟರ್ ಕೆಲಸ ಮಾಡ್ತಾ ಇರ್ತಾರೆ. ಅಂದರೆ ಅದು ಒಂಥರ ಅಷ್ಟು ನಾನು ಹೋಗಿ ನೆಕ್ಸ್ಟ್ ಸಿನಿಮಾ ಮಾಡಬೇಕು ಅನ್ನೋ ಹುಚ್ಚಿರುತ್ತೆ ಪ್ರತಿಯೊಬ್ಬರಿಗೂ, ಯಾರು ಡೈರೆಕ್ಷನ್ ಡಿಪಾರ್ಟ್. ಯಾಕಂದ್ರೆ ಆ ಫಿನಾಮಿನನ್, ಆ ಪ್ರೋಸೆಸ್ಸೇ ಹಂಗೆ. ಸೊ ಕೆಲವರು ಕೋ ಡೈರೆಕ್ಟರ್ಗಳು ಮಾಡಿರ್ತಾರೆ, ಇನ್ನೊಂದ್ಸಲಿ ಇನ್ನೊಬ್ಬ ಸ್ನೇಹಿತಂಗೆ ಸಹಾಯ ಮಾಡಬೇಕು ಅಂತ ಇರ್ತಾರೆ. ಎಷ್ಟೊಂದು ಆ ಪ್ರೋಸೆಸ್, ಈ ಡೈರೆಕ್ಷನ್ ಅನ್ನೋ ಪ್ರೋಸೆಸ್ ಇದೆಯಲ್ಲ, ಇಟ್ ಈಸ್ ಲೈಕ್, ಅದೇ ಹೇಳಿದ್ನಲ್ಲ, ಒಂದು ಡ್ರೀಮ್ ಕಮ್ ಟ್ರೂ. ಒಂದು ನೀವು ಅನ್ಕೊಂಡಿರೋದು ಆ ಪರದೆ ಮೇಲೆ ಬರ್ತಾ ಇದೆ ಅಂತ ಅನ್ನಿಸಿದಾಗ ಅಲ್ಲಿ ಸಿಗೋ ಎನರ್ಜಿ ಅದು ಪ್ರೈಸ್ಲೆಸ್. ಸೊ ಈಗ ನೀವು ಹಲವಾರು ಸೀನಿಯರ್ ಮೋಸ್ಟ್ ಡೈರೆಕ್ಟರ್ಗಳ ಜೊತೆ ಕೆಲಸ ಮಾಡಿದಿರ ಅಂತ ಹೇಳಿದ್ರಿ. ಸೊ ಅವರಿಂದ ಕಲಿತಂತಹ ಕೆಲವೊಂದು ಅಂಶಗಳೇನು? ಸೊ ನಿಮ್ಮಲ್ಲಿ ಇದನ್ನ ಅಳವಡಿಸ್ಕೋಬೇಕು ನೀವು ಅಂತಲ್ಲ, ಇನ್ಯಾರೇ ಈ ಫೀಲ್ಡಿಗೆ ಬರೋರಾಗಿದ್ರೋ ಶುರುನಲ್ಲಿ ಇವನ್ನೆಲ್ಲ ಅಂಶವನ್ನ ಜಾಸ್ತಿ ಗಮನದಲ್ಲಿ ಇಟ್ಕೋಬೇಕು ಅಂತ ಅನ್ಸೋದು ಹೇಳತ್ತದು ಏನಿದೆ? ನನ್ನ ಕರಿಯರ್ ಸ್ಟಾರ್ಟ್ ಮಾಡಿದ ಪಾಯಿಂಟ್ ಆಫ್ ವ್ಯೂ ಬಂದಾಗ ನನಗೆ ಅದೇ ಚೈತನ್ಯ ಸರ್, KM ಚೈತನ್ಯ ಸರ್, ಅವರಿಂದ ನಾನು ಕಲಿಬೇಕಾಗಿರೋದು, ಅಂದರೆ ಕಲಿಬೇಕಾಗಿರೋದು ಅಂತಲ್ಲ, ಕಲ್ತಿರೋದು ಅವ್ರದ್ದೊಂದು ನಾಲೆಡ್ಜ್ ಇದೆಯಲ್ಲ. ನನಗೆ ಗೊತ್ತೇ ಇರಲಿಲ್ಲ, ಮರಿಯಾ ಪೂಜೋ, ಈ ಗಾಡ್ ಫಾದರ್ ಸಿನಿಮಾಗಳು ಇದೆಲ್ಲ ನನಗೆ ಅವ್ರ ಹೆಸರು ಕೇಳಿದ್ರೆ ನಾನು ಅದನ್ನ ಸ್ಪೆಲ್ಲಿಂಗ್ ಗೊತ್ತಾಗ್ತಾ ಇರಲಿಲ್ಲ. ಗಾಡ್ ಫಾದರ್ ಅಂತ ಅದು ಈಸಿ ಆಗಿತ್ತು, ಮರಿಯಾ ಪೂಜೋ ಅಂದ್ರೆ ಏನು ಸ್ಪೆಲ್ಲಿಂಗ್ ಅಂತಲೂ ಗೊತ್ತಿಲ್ಲದಿರೋ ಟೈಮಲ್ಲಿ ಅವ್ರ ನಾಲೆಡ್ಜ್ ಎಷ್ಟು ಮಟ್ಟಿಗೆ ಅದಿತ್ತು ಅಂತಂತೇಳಿದ್ರೆ, ಈಗ ಆ ದಿನಗಳು 99% ನನಗೆ ಗೊತ್ತಿರೋ ಹಂಗೆ ನಮ್ಮ ಜನ್ರೇಷನ್ ಜನ ಅಂತೂ ಮಿಸ್ ಮಾಡದೆ ನೋಡಿರ್ತಾರೆ, ಮತ್ತು ಯಾವಾಗ ಟೆಲಿಕಾಸ್ಟ್ ಆದರೂ ನೋಡ್ತಾರೆ. ಸೊ ಅವರು ಆ ಜಾನ್ರೆ ಆಫ್ ಸಿನಿಮಾ, ಒಂದು ರಕ್ತನೂ ತೋರಿಸದೆ ಒಂದು ಸಿನಿಮಾನ ಹೇಳ್ಬೋದು, ಒಂದು ರೌಡಿಸಮ್ ಸಿನಿಮಾನ ಹೇಳ್ಬೋದು. ಆ ಟೈಮಲ್ಲಿ ಅದನ್ನು ಮಾಡಿದ್ದಾರೆ ಅಂದರೆ ಇಟ್ ಇಸ್ ಅ ಫಿನಾಮಿನನ್. ಅದು ಅತ್ಯದ್ಭುತ ಆದ ಕೆಲಸ ಅವ್ರು ಮಾಡಿರೋದು. ಸೊ ಅವ್ರ ನಾಲೆಡ್ಜ್, ಅದನ್ನ ಹೆಂಗೆ ಮಾಡ್ಬೋದು, ಅದು ಹೆಂಗಾಯಿತು, ಮತ್ತು ಅವರು ಅಷ್ಟು ಪುಸ್ತಕಗಳನ್ನ ಓದ್ಕೊಂಡು ಅದನ್ನು ಅವ್ರು ಹೆಂಗೆ ಎಕ್ಸಿಕ್ಯೂಟ್ ಮಾಡಿದ್ರು ಅನ್ನೋದಿದೆಯಲ್ಲ, ದಟ್ ಈಸ್ ಒನ್ ಥಿಂಗ್ ವಿಚ್ ಮೇ ಬಿ ಐ ಆಮ್ ಸ್ಟಿಲ್ ಇನ್ನು ಕಲಿಯೋ ಹೊಸ್ತಲಲ್ಲಿದ್ದೀನಿ ನಾನು ಅಂತ. ಎರಡನೇದು ಬಂದ್ಬಿಟ್ಟು ನಮ್ಮ ಸಾಕಷ್ಟು ಫ್ರೆಂಡ್ಸ್ಗಳು ಮಾಡಿದ್ದಾರೆ ಡೈರೆಕ್ಷನ್ಸ್ಗಳು, ಅವ್ರಗಳಿಂದ ನಾನು ಕಲ್ತಿರೋದಲ್ಲ ಏನು ಅಂತಂತೇಳಿದ್ರೆ ಏನು ಮಾಡಬಾರ್ದು ಅನ್ನೋ ಜಾಸ್ತಿ ಕಲ್ತಿದ್ದೀನಿ, ಯಾಕಂದ್ರೆ ಅವರು ಹೊಸದಾಗಿ ಮಾಡಿರೋ ಸಿನಿಮಾಗಳಿದ್ದಾರೆ. ಸೊ ದೊಡ್ಡ ಡೈರೆಕ್ಟರ್ ಅಂತ ಬಂದಾಗ ನೆಕ್ಸ್ಟ್ ಪ್ರಶಾಂತ್ ಸರ್ ಅಷ್ಟೇ, ಅವ್ರದ್ದು ಆ ಒಂದು ಮ್ಯಾಡ್ನೆಸ್ ಆಫ್ ಮೇಕಿಂಗ್ ದ ಫಿಲ್ಮ್ ಇದೆಯಲ್ಲ, ಅದನ್ನು ನಿಮ್ಗೊಂದು ಪ್ರೀವಿಯಸ್ ಒಂದು ಕಾನ್ವರ್ಸೇಷನಲ್ಲಿ ಮೆನ್ಷನ್ ಮಾಡಿದೆ. ಅವರು ಯಾವುದ್ರದ್ದು ತಲೆ ಕೆಡ್ಸ್ಕೊತಾ ಇರಲಿಲ್ಲ. ಇದು ನನಗೆ ಇವಾಗ ಈ ಸೆಕೆಂಡಲ್ಲಿ ಕೂತ್ಕೊಂಡು ಹೇಳೋದಕ್ಕಿಂತ ಎಂಟೈರ್
ಗಾಂಧಿನಗರ ಗೊತ್ತು, ಅವರು ಒಂದು ಸಿನಿಮಾನ ಉಗ್ರಮನ ಒಂದು ಸಿನಿಮಾ ಮಾಡಿದಾಗ ದ ಲೆವೆಲ್ ಆಫ್ ರಿಸ್ಕ್ ವಾಟ್ ಹಿ ಹ್ಯಾಸ್ ಟೇಕನ್ ಫಾರ್ ದ ಲವ್ ಆಫ್ ಸಿನಿಮಾ ಅಂತ ಅಂದ್ಬಿಟ್ಟು. ಸೊ ಆ ಮ್ಯಾಡ್ನೆಸ್ ನಮಗೆ ಕಂಟಿನ್ಯೂಸ್ ಆಗಿರ್ಲಿಯಪ್ಪ ದೇವರೇ. ಫಸ್ಟ್ ಅವ್ರಿಗೆ ಇವತ್ತು ಇದೆ, ನಮ್ಮೆಲ್ರಿಗೂ ಅದು ಅಥವಾ ಪ್ರತಿಯೊಬ್ಬ ಡೈರೆಕ್ಟರ್ ಆಗ್ಬೇಕು ಅಂತ ಇರೋನ್ಗೆ ಅದಿರ್ಲಿ ಅಂತ ಒಂದು ಬಯಸ್ತೀನಿ. ಅಂಡ್ ಥರ್ಡ್ ಅಂಡ್ ಫಾರ್ಮೋಸ್ಟ್ ಈಸ್ ನನ್ನ ಗುರು ಅಂತ ನಾನು ಯಾವಾಗ ಹೇಳ್ದೆ ಈಗ ತಾನೆ ನಮ್ಮ ಸೂರಿ ಸರ್ ಕಡೆಯಿಂದ ಅಂತ ಹೇಳಿದ್ರೆ, ಒಂದು ಸಿನಿಮಾ ಡೀಟೇಲಿಂಗ್ ಏನು ಅಂತ ಹೇಳಿದ್ರೆ, ಒಂದು ಸಿನಿಮಾ ಡೀಟೇಲಿಂಗ್ ನಾವೆಲ್ಲ ಏನ್ ಅನ್ಕೊಂಡ್ಬಿಡ್ತೀವಿ ಅಂತ ಹೇಳಿದ್ರೆ, ಇವತ್ತೊಂದು ಕ್ಯಾಮ್ರಾ ಇದೆ, ಒಬ್ಬ ಕ್ಯಾಮ್ರಾಮನ್ ಇದಾರೆ, ಒಬ್ಬ ಆರ್ಟಿಸ್ಟ್ ಇದಾರೆ, ಇಷ್ಟಿದ್ರೆ ಮುಗಿದೋಯ್ತು, ಒಂದು ಸಿನಿಮಾ ಆಗೋಗ್ಬಿಡುತ್ತೆ ಅಂದ್ರೆ ಎಲ್ಲರೂ ಹಂಗ ಅನ್ಕೋತಾರೆ ಅಂತ ನಾನು ಹೇಳ್ತಾ ಇಲ್ಲ. ಅನ್ಸ್ಬೋದು ಇದಿಷ್ಟಿದ್ರೆ ಸಾಕಾಗತ್ತಲ್ಲ, ಇಷ್ಟಿದ್ರೆ ಮುಗಿಸ್ಕೊಂಡ್ಬಿಡ್ಬೋದಲ್ಲ ಅಂತ. ಬಟ್ ಆ ಡೀಟೇಲಿಂಗ್ ಅಂತ ಹೇಳಿದ್ರೆ, ಇವಾಗ ನಾನು ಒಂದು ಪಾರ್ಕಲ್ಲಿ ತೆಗಿತಾ ಇದೀನೋ, ಅದನ್ನ ಎಲ್ಲಿ ತೆಗಿತಾ ಇದೀನಿ, ಆ ಕೆಲಸ ಎಲ್ಲಿ ಮಾಡ್ತಾ ಇದೀನಿ, ಆ ಏನು ಫ್ರೇಮ್ ಇಡ್ತಾ ಇದೀನಿ, ಆ ಫ್ರೇಮ್ ಕೂಡ ಈ ಸಿನಿಮಾಗೆ ಪೂರಕವಾಗಿರ್ಬೇಕು. ಅದಕ್ಕೆ ಒಂದು ಚಿಕ್ಕ ಎಕ್ಸಾಂಪಲ್, ಕಡ್ಡಿಪುಡಿ ಅನ್ನೋ ಸಿನಿಮಾದಲ್ಲಿ ನಾವೆಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್, ಅಸೋಸಿಯೇಟ್ ಡೈರೆಕ್ಟರ್ ಬೆರಗಾಗಿದ್ದ ಪಾಯಿಂಟ್ ಅಂತ ಹೇಳಿದ್ರೆ, ಅವರು ನಮ್ಗೆ ಸೆಟಪ್ ಮಾಡಕ್ ಬಿಟ್ರು. ಒಂದು ಎಲ್ಲಿ ನಮ್ಮ ರಾಧಿಕಾ ಮೇಡಮ್, ಶಿವಣ್ಣ ಸರ್, ಗಿರಿಜಾ ಲೋಕೇಶ್ ಮ್ಯಾಮ್ ಮನೆಗೆ ಬಂದಿರ್ತಾರೆ, ಅಲ್ಲಿ ಒಂದು ಸೆಟಪ್ ಮಾಡಕ್ಕೆ ಅಂತ ಬಿಟ್ರು. ಅವ್ರ ಮನೆ, ಹಿ ಕಮ್ಸ್ ಫ್ರಮ್ ಅ ಲೋಯರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಬಿಲು ಆ ತರ ಅವ್ರ ಬ್ಯಾಕ್ ಗ್ರೌಂಡ್ ಇದ್ದಿದ್ದು ಆ ಸಿನಿಮಾದಲ್ಲಿ, ನಮ್ಮ ಗಿರ್ಜಮ್ಮನ್ ಇದರಲ್ಲಿ. ಸೊ ಅಲ್ಲಿ ಶಿವಣ್ಣ ಮತ್ತೆ ರಂಗಾಯಣ ರಘು ಸರ್ ಬಂದಿರ್ತಾರೆ, ಓವರ್ ನೈಟ್ ಅಲ್ಲಿ ಒಂದು ಕಾನ್ವರ್ಸೇಷನ್ ಆಗ್ಬೇಕು, ಅಲ್ಲೊಂದು ಸೆಟಪ್ ಮಾಡಿ ಅಂತ ಹೇಳಿದ್ರು. ನಾವೆಲ್ಲ ಸೆಟಪ್ ಮಾಡಿ ಎಲ್ಲ ಮುಗಿಸಿದ್ವಿ. ಸರ್ ಬಂದ್ರು. ಸರ್ ನಾವು ನಮ್ಗೆ ಒಳ್ಳೊಳಗಡೆ ಏನ್ ಪ್ರಶಂಸೆ ಅಂತ ಹೇಳಿದ್ರೆ, ಏನ್ ಸರ್ ಇನ್ನೇನು ಹೇಳಂಗಿಲ್ಲ ಕೇಳಂಗಿಲ್ಲ, ಡೈರೆಕ್ಟ್ ಆಗಿ ಚೆನ್ನಾಗಿದೆ ಅನ್ನೋ ಒಂದು ಎಲ್ಲ ಯೂನಿಟ್. ನಾವು ಆರ್ಟ್ ಡೈರೆಕ್ಟ್ ಅವ್ರ ಜೊತೆ ಆರ್ಟ್ ಕೆಲಸ ಯಾರು ಮಾಡಿರ್ತಾರಲ್ಲ ಅವ್ರನ್ನ ಕೇಳ್ಕೊಂಡು ನಾವು ಮಾಡಿರ್ತೀವಿ, ನಾವೇ ನಮ್ಮ ತಲೆಯಲ್ಲೇ ಉಳಿದಿರುತ್ತೆ ಅಂತ ಹೇಳಲ್ಲ. ಬಟ್ ಅಷ್ಟು ಡೀಟೇಲಿಂಗ್ ಮುಗಿದ ಮೇಲೂ ಸೂರಿ ಸರ್ ಅಲ್ಲಿಗೆ ಬಂದ್ಬಿಟ್ಟು ಒಂದು ಮಿಸ್ಸಿಂಗ್ ಅನ್ನೋ ಅವ್ರೇ ನಮಗೆ ಮಿಸ್ಸಿಂಗ್ ಅನ್ನೋ ಪಾಯಿಂಟ್ ಆಫ್ ವ್ಯೂ ಹೇಳಲಿಲ್ಲ. ಅವ್ರು ನಮ್ಗೆ ಹೇಳಿದ ಪಾಯಿಂಟ್ ಆಫ್ ವ್ಯೂ, ಅಲ್ಲಿ ಮಾಡಿದ ಕೆಲಸ ಏನು ಅಂತ ಹೇಳಿದ್ರೆ, ಒಂದು ನಮ್ಮ ಮನೇಲಿ ಇದಿಟ್ಟಿರ್ತೀವಿ ನೋಡಿ, ಅವಾಗ ಕಾಯಿಲ್ ಮ್ಯಾಟ್ರಸ್ ಅಂತ ನಾವು ಹೇಳ್ತೀವಿ. ಸೊ ಎಷ್ಟೊಂದು ಮನೆಗಳಲ್ಲಿ ಇವತ್ತು ಕಾಯಿಲ್ ಮ್ಯಾಟ್ರಸ್ ಅದನ್ನ ಯೂಸ್ ಮಾಡ್ತಾರೆ, ಮತ್ತೆ ಅದೊಂದು ಬರ್ನ್ ಆಗಿ ಬಿದ್ದಿರುತ್ತಲ್ಲಿ. ಆ ಡೀಟೇಲಿಂಗ್ ತನಕ ಅವರು ರೀಚ್ ಆಗಿದ್ದಾರೆ ಅಂತ ಹೇಳಿದ್ರೆ, ದಟ್ ಈಸ್ ವೇರ್ ಅವ್ರು ಮಾಡೋ ಪ್ರತಿಯೊಂದು ಕೆಲಸ ಒಂದು ವೈಬ್ರೇಷನ್ ಆಗಿ ರೀಚ್ ಆಗಿ, ಸೂರಿ ಸರ್, ಪ್ರಶಾಂತ್ ಸರ್, ಚೈತನ್ಯ ಸರ್. ಸೊ ದಿಸ್ ಇಸ್ ದ ತ್ರೀ ಮೋಸ್ಟ್ ಥಿಂಗ್. ಒಂದು ನಾಲೆಡ್ಜ್ ಫ್ರಮ್ ಚೈತನ್ಯ ಸರ್, ಮ್ಯಾಡ್ನೆಸ್ ಫ್ರಮ್ ಪ್ರಶಾಂತ್ ನೀಲ್ ಸರ್, ಅಂಡ್ ದ ಡೀಟೇಲಿಂಗ್ ಫ್ರಮ್ ಸೂರಿ ಸರ್ ಇಸ್ ವಾಟ್ ಕಲಿತಾ ಇದ್ದೀನಿ, ಕಲ್ತ್ಕೊಂಡ್ಬಿಟ್ಟಿದ್ದೀನಿ ಅನ್ನೋ ಎಲ್ಲ ಫೇಸು ಇದೆ. ಇನ್ನ ಮಾಡಬೇಕು ಅನ್ನೋದು, ಕಲಿಬೇಕು, ಇನ್ನ ಅದರಲ್ಲಿ ಮಾಸ್ಟರಿಂಗ್ ಆಗಬೇಕು ಅನ್ನೋದು ಏನಂತಾರೆ. ತುಂಬ ಚೆನ್ನಾಗಿ ಹೇಳಿದ್ರಿ. ಆ್ಯಕ್ಚುಲಿ ಯಾವುದೇ ಫೀಲ್ಡ್ ಆಗಿರಲಿ ಆ ಮ್ಯಾಡ್ನೆಸ್ ಅನ್ನೋದು ಇರಬೇಕು. ಯಾವ ವಿಷಯಕ್ಕೆ ನಾವು ಸಾಧಕರಾಗಿ ಹೊರಡಬೇಕು ಅಂದ್ರೆ ಅದರ ಅಷ್ಟು ಆಳವಾಗಿ ಅದನ್ನು ತಿಳ್ಕೊಳ್ಳೋ ಡೀಟೇಲಿಂಗ್ ನೇಚರ್ ಇರಬೇಕು, ಅಥವಾ ನಾವು ಅದನ್ನು ಪ್ರೊಡ್ಯೂಸ್ ಮಾಡೋ ವಿಷಯದಲ್ಲಾಗಿರಲಿ. ಸೊ ಎನಿವೇಸ್, ಯಾವ್ಯಾವುದೋ ಸಂದರ್ಭದ ತಕ್ಕಂತಹ ಚಿತ್ರೀಕರಣ ಮಾಡಬೇಕಾಗಿರೋ ಸಂದರ್ಭದಲ್ಲಿ ಹಳೆಯ ಕಾಲದ ರೀತಿನ ಅಲ್ಲೊಂದು ಯಾವುದೋ ಲೈಟ್ ಕಂಬ ಕಾಣಿಸ್ಬೋದು, ಆ ವೈರ್ ಕಾಣಿಸ್ಬೋದು, ಅಷ್ಟು ಸಣ್ಣ ಡೀಟೇಲಿಂಗ್ ಇರುತ್ತೆ. ಅದು ನಿರ್ದೇಶಕನ ಕಣ್ಣಿಗೆ ಒಂಥರ ಈ ಸಣ್ಣದಾಗ ಅತಿಯಾಗಿ ಕಾಣಿಸುವಂತ ಇದು, ಅಯ್ಯೋ ಇದೇನೋ ಕಾಣಿಸ್ತಂತ, ಅದೇ ನೋಡುಗರಿಗೆ ಅದು ಗೊತ್ತಾಗದೇ ಇರ್ಬೋದು. ಬಟ್ ಆ ಡೀಟೇಲಿಂಗ್ ಇದ್ದಾಗ ಒಂಥರ ಸಂಪೂರ್ಣ ಅಂತ ಅನ್ಸುತ್ತೆ. ಆ ಒಂಥರ ಆ ಜಾಗಕ್ಕೆ ಅಥವಾ ಸೀನ್ಗೆ ಈವನ್ ದ ಆಡಿಯನ್ಸ್ ಅಥವಾ ವೀಕ್ಷಕರು ಏನಿರ್ತಾರೆ ಅವರು ಕೂಡ ಮುಳುಗ್ ಹೋಗೋದಕ್ಕೆ, ಹೌದು, ಯಾಕಂದ್ರೆ ನಮ್ಮನ್ನು ರಿಲೇಟ್ ಮಾಡ್ಕೋತಾರೆ. ಹೌದು, ಆ ಪೀರಿಯಡ್ಗೆ ನಾವು ಮೂವ್ ಆಗ್ತೀವಿ, ಕನೆಕ್ಟ್ ಆಗ್ತೀವಿ. ಹೌದು. ಸೊ ಇನ್ನೊಂದು ಏನು ಕೇಳಬೇಕು ಅಂತ ಅನಿಸ್ತಾ ಇದೆ ಅಂದರೆ, ಪರ್ಟಿಕ್ಯುಲರ್ಲಿ ಶೂಟಿಂಗ್ ಸಮಯದಲ್ಲಿ ನಿರ್ದೇಶಕನಿಗೆ ಆಗುವಂತಹ ಸವಾಲುಗಳು ಏನಿರುತ್ತೆ ಶೂಟಿಂಗ್ ಮಾಡುವಂತಹ ಸಮಯದಲ್ಲಿ? ಮೇಡಮ್, ಶೂಟಿಂಗ್ ಅನ್ನೋ ಒಂದು ಪ್ರೋಸೆಸ್ಸು ನಿಮ್ಗೆ ಆಲ್ಮೋಸ್ಟ್ ಲೈಕ್ ಸಡನ್ ಆಗಿ ನಾಳೆ ಬೆಳಗ್ಗೆ ಎದ್ದು ಮದುವೆ ಮಾಡುವಂತ ಒಂದು ಯಾರಿಗಾರು ಜವಾಬ್ದಾರಿ ಕೊಟ್ಟಿರುತ್ತಲ್ಲ, ಆ ಸ್ಟ್ರೆಸ್ ಮೈಂಡ್ ಸೆಟ್ ಎರಡೂ ಬಂದ್ಬಿಡುತ್ತೆ. ಯಾಕಂತೇಳಿ ನೀವು ಎಷ್ಟು ಏನೇ ಆದ್ರೂ ಲಾಸ್ಟ್ ಮಿನಿಟಿಗೆ ಏನೋ ಒಂದಷ್ಟು ಮಿಸ್ಟೇಕ್ಸ್ಗಳು ಆಗೇ ಆಗುತ್ತೆ. ಸೊ ನಾವು ಈ ಯೂಶುವಲ್ ಆಗಿ ದಟ್ ಈಸ್ ವೇರ್ ಅಸಿಸ್ಟೆಂಟ್ ಡೈರೆಕ್ಟರ್ಸ್, ಅಸೋಸಿಯೇಟ್ ಡೈರೆಕ್ಟರ್ಸ್ ಅಂಡ್ ಕೋ ಡೈರೆಕ್ಟರ್ಸ್ ಶೇರ್ ಅವರ್ ರೆಸ್ಪಾನ್ಸಿಬಿಲಿಟಿ. ಸೊ ಒಬ್ಬ ಡೈರೆಕ್ಟರ್ ಏನ್ ವಿಷನೈಸ್ ಮಾಡಿರ್ತಾನೆ, ಅವ್ನು ಏನ್ ಅನ್ಕೊಂಡಿರ್ತಾನೆ, ಏನ್ ತರಬೇಕು ಅಂತ ಅನ್ಕೊಂಡಿರ್ತಾನೆ ಆನ್ ಸ್ಕ್ರೀನ್ ಅಲ್ಲಿ, ಅದನ್ನ ಒಂದು ಚಾನಲೈಸ್ ಮಾಡಿ ಇದು ಮಾಡ್ಕೊಂಡ್ ಬರೋದಕ್ಕೆ ಒಂದು ಚೆನ್ನಾಗಿರೋ ಟೀಮ್ ಸಿಗಬೇಕು. ಸೊ ಅವಾಗ ನಿಮ್ಗೆ ಚಾಲೆಂಜಸ್ ಗಳಂತೂ ಇದ್ದೇ ಇರುತ್ತೆ. ಇವಾಗ ನಾವ್ ಇಲ್ಲೆಲ್ಲೋ ಒಂದು ಬಟ್ಟೆ ಹಾಕ್ಸ್ಬೇಕು ಅನ್ನೋ ಒಂದು ಬಟ್ಟೆ ಅನ್ಕೊಂಡಿರ್ತೀವಿ. ನಾವು ಅಳತೆ ತಗೊಂಡಿರ್ಬೇಕಾದ್ರೆ ಆರ್ಟಿಸ್ಟ್ ಗಳು ಅಳತೆ ತಗೋಬೇಕು, ಯಾರು ಅಳತೆ ತಗೊಂಡೋಗಿ ಹೋಗಿರ್ತಾರೆ, ಅವ್ರು ಒಂದ್ ಚಿಕ್ಕ ಮಿಸ್ ಮ್ಯಾನೇಜ್ ಮಾಡಿದ್ರು ಅದು ಆನ್ ಸ್ಕ್ರೀನು ಸ್ವಲ್ಪ ದೊಗ್ಲೆ ಹಾಕೋಣೋದು ಅಥವಾ ಸ್ವಲ್ಪ ಫಿಟ್ಟಿಂಗ್ ಹಾಕೋಣೋದು ಇರುತ್ತೆ.
ಸೊ ಇದಷ್ಟು ಪ್ರೋಸೆಸ್ಗಳು ನಮ್ಗೆ ಆ ಮಿನಿಟ್ಗೆ ಇಟ್ ಬಿಕಮ್ಸ್ ಲೈಕ್ ಅ ಬಿಗ್ ಚಾಲೆಂಜ್. ಹೋಗ್ಬಿಟ್ಟು ಅದೇನೇನೋ ಚೇಂಜ್ ಮಾಡಿಸ್ಕೊಂಬ, ಹೋಗ್ಬಿಟ್ಟು ಅದೇನೇನೋ ಸೆಟ್ ಮಾಡಿಸ್ಕೊಂಬ, ಇದಿಷ್ಟು ಕೆಲಸಗಳು ನಾವು ಅಲ್ಲಿ ಅಂದ್ರೆ ರೆಡಿ ರೋಲಿಂಗ್ ಅನ್ನೋ ಫೀಲಿಂಗ್ ಅಲ್ಲಿ ಇರ್ತೀವಲ್ಲ, ಆ ಫೀಲಿಂಗ್ ಟೈಮಲ್ಲಿ ಅದಷ್ಟು ಪ್ರಶ್ನೆ ಕಾಣಿಸ್ತಾ ಇರುತ್ತೆ ನಮಗೆ. ಸೊ ಇದಿಷ್ಟು ಪ್ರಶ್ನೆಗಳು ನೀವು ಎಷ್ಟೇ ಪ್ರಿಪೇರ್ ಆದ್ರೂ ದಿಸ್ ಇಸ್ ದ ಲೀಸ್ಟ್ ಅಂಡ್ ಮೈನ್ಯೂಟ್ ಥಿಂಗ್ ಐ ಆಮ್ ಟೆಲಿಂಗ್. ಪ್ರಿಪರೇಷನ್ ಇಲ್ಲದೆ ಎಷ್ಟೊಂದ್ಸಲಿ ಸಿನಿಮಾಗಳಿಗೆ ಈಗ ಏನೋ ಸೀನ್ಸ್ಗಳು ಇಲ್ಲಿ ಯಾರು ಸಡನ್ ಆಗಿ ಮಳೆ ಬಂದ್ಬಿಡ್ತು, ಏನೇನೋ ಬೇರೆ ಶೂಟ್ ಮಾಡಬೇಕು. ಸೊ ಅದಕ್ಕೆಲ್ಲ ನಿಮಗೆ ಇಟ್ಸ್ ಅ ಟೋಟಲ್ ಮೈಂಡ್ ಸೆಟ್. ಅದು ನೀವು ಅದಕ್ಕೆ ಪ್ರಿಪೇರ್ ಆಗಿರಲ್ಲ, ಕಾಸ್ಟ್ಯೂಮ್ ಇರಲ್ಲ, ಡೈಲಾಗ್ಸ್ ಇರಲ್ಲ, ಆರ್ಟಿಸ್ಟ್ ಗೊತ್ತಿರಲ್ಲ, ಅಲ್ಲಿ ಬೇಕಾಗಿರೋ ಸೆಟಪ್ ಇರಲ್ಲ, ಚಿಕ್ಕ ಕಾಂಪ್ರಮೈಸಸ್ಗಳು ಆಗಬೇಕಾಗಿರುತ್ತೆ. ಆ ಕಾಂಪ್ರಮೈಸಸ್ ನೀನು ಆಗಕ್ಕೆ ರೆಡಿ ಇದೆಯಾ, ಇದಷ್ಟು ಬರುತ್ತೆ ತಲೆಗೆ. ಸೊ ಎಸ್, ಈ ಚಾಲೆಂಜಸ್ಗಳನ್ನೆಲ್ಲ ಪ್ರತಿಯೊಬ್ಬ ಡೈರೆಕ್ಟರ್ ಫೇಸ್ ಮಾಡ್ತಾ ಇರ್ತಾನೆ, ಪ್ರತಿಯೊಬ್ಬ ಡೈರೆಕ್ಟರ್ ಓವರ್ಕಮ್ ಮಾಡ್ತಿರ್ತಾನೆ. ಅಂಡ್ ಹಿ ವಿಲ್ ಬಿ ಲಿವಿಂಗ್ ಹಿಸ್ ಲೈಫ್. ಅದು ಮಾಡಿ ಅವ್ನಿಗೆ ಅದೊಂದು ಸಕ್ಸೀಡ್ ಅಂತ ಅಥವಾ ಅದು ಚೆನ್ನಾಗಿ ಬಂತು ಅಂತ ಅವ್ನಿಗೆ ಅನ್ಸುತ್ತಲ್ಲ, ಅವತ್ತು ನೀವು ಅವ್ನ ಮುಖ ನೋಡಿದ್ರೆ ಅದು ಗೊತ್ತಾಗ್ತಾ ಇರುತ್ತೆ, ಈಸ್ ಸ್ಯಾಟಿಸ್ಫೈಡ್. ಒಂದು ಅದೇ ಹೇಳ್ತಾರೆ 99% ಭಾವನೆ ಮುಖದಲ್ಲಿ ಫೇಸ್ ಇಸ್ ದ ಇಂಡೆಕ್ಸ್ ಅನ್ನೋ ಹಾಗೆ ಎಲ್ಲ ಗೊತ್ತಾಗುತ್ತೆ. ಅಂಡ್ ದ ಡೈರೆಕ್ಟರ್ ಟು ಗೆಟ್ ಹ್ಯಾಪಿ ಇದೆಯಲ್ಲ ಸೆಟ್ ಅಲ್ಲಿ, ಇಟ್ಸ್ ಅ ಬಿಗ್ಗೆಸ್ಟ್ ಟಾಸ್ಕ್. ಯಾಕಂತ ಹೇಳಿದ್ರೆ ಏನಾರೋ ಒಂದು ಯಾರ ಕಣ್ಣಿಗೂ ಕಾಣಿಸ್ತಿರೋದು ಆ ಮನುಷ್ಯನ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ. ಸೊ ಅವ್ರು ಅಲ್ಲಿ ಸರಿ ಇರ್ಲಿಲ್ಲ, ಇದು ಸರಿ ಇರ್ಲಿಲ್ಲ, ಅವ್ರೇನೋ ಒಂಚೂರು ಎಕ್ಸ್ಪ್ರೆಷನ್ ಕೊಡ್ಬೇಕಾಗಿದೆ, ಇದೇನೋ ಚೆನ್ನಾಗಾಗಬೇಕು ಅಂತ ಇದ್ದೇ ಇರುತ್ತೆ. ಬಟ್ ಹ್ಯಾವಿಂಗ್ ಸೆಡ್ ಆಲ್ ದಟ್, ಅದೆಲ್ಲ ಆದ ನಂತರವೂ ಒಬ್ಬ ಡೈರೆಕ್ಟ್ ಹ್ಯಾಪಿ ಆಗಿದ್ದಾನೆ ಅಂತ ಹೇಳಿದ್ರೆ ಹಿ ಈಸ್ ಲೈಕ್ ಅದೊಂದು ಫಿನಾಮಿನನ್. ಅವರು ಅದು ಆ ಸಿನಿಮಾ ಬಗ್ಗೆ ಅವ್ರು ಅನ್ಕೊಂಡಿದ್ದು ಬಂತು ಅಂತ ಹೇಳಿದ್ರೆ ಆ ಕಾನ್ಫಿಡೆನ್ಸ್ ಲೆವೆಲೇ ಬೇರೆ ಇರುತ್ತೆ. ಹೌದು. ಸೊ ಈ ಥರ ನಮ್ಮನ್ನು ನಾವು 99 ಅಲ್ಲ 100% ಅದರೊಳಗೆ ಮುಳುಗಿಸ್ಕೋಬೇಕು. ಅದೊಂದು ಅದೇ ನೀವು ಅವಾಗಲೇ ಕರೆಕ್ಟ್ ಲೈನ್ ಹೇಳಿದ ಅಷ್ಟು ಪಾಯಿಂಟ್ಗಳಲ್ಲಿ ಅಂಡರ್ಲೈನ್ ಮಾಡಿದ ಮ್ಯಾಡ್ನೆಸ್ ಅನ್ನೋದು ಇದೆಯಲ್ಲ, ಇಟ್ ಈಸ್ ರಿಕ್ವೈರ್ಡ್ ಟು ದ. ನಂದೇ ಒಂದು ಚಿಕ್ಕ ಎಕ್ಸಾಂಪಲ್ ಅಂತ ಹೇಳಿದ್ರೆ, ನಾವು ಸಿನಿಮಾ ಸ್ಟಾರ್ಟ್ ಮಾಡಿ ಎಲ್ಲ ಮಾಡಿದಾಗ ಕೆಲವು ಫ್ರೆಂಡ್ಸ್ಗಳು ಇರ್ತಾರೆ, ಎಲ್ಲ ಜೊತೆಲಿ ಇರ್ತಾರೆ, ನಾವೆಲ್ಲ ಇರ್ತೀವಿ. ಅವರು ಪ್ರೊಡ್ಯೂಸರ್ಗಳು ಕೇಳ್ತಾರೆ ಏನಾಗ, ಅವ್ರು ಹೇಳೋರೆ ಹುಚ್ಚಾಗ್ಬಿಡಿ ಸರ್ ಅಂತ. ಅವಾಗ ಪ್ರೊಡ್ಯೂಸರ್ ಧೈರ್ಯ, ಅಪ್ಪ ಸದ್ಯ ಹುಚ್ಚಾಗಿ ಅಂತಾನೆ ಈಗ ಮಾಡ್ತಾನೆ, ಯಾಕಂದ್ರೆ ಹುಚ್ಚಿದ್ದಾಗಲೇ ಕೆಲಸ ಮಾಡೋಕ್ಕಾಗೋದು ಅಂತ ಹೇಳ್ತಾರೆ. ಅಂದ್ರೆ ಅವ್ರಿಗೆ ಅದು ನಂಬಿಕೆ ಬರ್ಬೇಕು, ಅವ್ನು ಹುಚ್ಚಂತರ ಕೆಲಸ ಮಾಡ್ತಾನೆ ಅಂತ ಹೇಳಿದ್ರೆ ಮಾತ್ರ ಸಿನಿಮಾ ಮಾಡಬೇಕು ಅನ್ನೋದು ಅವ್ರ ಕಡೆಯಿಂದನೂ ನಮಗೆ ತಲುಪಿದ ವಿಚಾರನೇ ಅದು. ಓಕೆ. ಸೊ ಇನ್ನೊಂದು ವಿಷಯ ಏನಂದರೆ, ನಿಮಗೆ ಇವಾಗ ನಿಮ್ಮ ಮೈಂಡಲ್ಲಿ ಒಂದು ಕಾನ್ಸೆಪ್ಟ್ ಇರುತ್ತೆ, ಯಾವುದೋ ಒಂದು ವಿಷಯವಾಗಿರ್ಬೋದು ಅಥವಾ ಒಂದು ಐಡಿಯಾ, ಈ ಥರ ಪಿಕ್ಚರೈಸೇಷನ್ ನಿಮ್ಮ ಮನಸ್ಸಲ್ಲಿರುತ್ತೆ. ಅದನ್ನು ನಿರ್ದೇಶಕರಿಗೆ ಪ್ರಸ್ತಾಪಿಸುವಂತಹ ಅನುಭವ ಯಾವ ರೀತಿಯಾಗಿರುತ್ತೆ? 99% ಅದು ನಡೆಯೋದು ಇಬ್ಬರು ಟೆಕ್ನಿಷಿಯನ್ಸ್ ಮಧ್ಯದಲ್ಲಿ. ಈಗ ನಾನು ಒಂದು ಬ್ಯಾಕ್ ಡ್ರಾಪ್ ಅಲ್ಲಿ ಏನಾದ್ರು ಸೆಲೆಕ್ಟ್ ಮಾಡಿ ಚಾಯ್ಸ್ ಮಾಡಿ, ಈಗ ಫಾರ್ ಎಕ್ಸಾಂಪಲ್ ಒಂದು ಸೀನಿಕ್ ಗ್ರೀನ್ ಸೀನಿಕ್ ಇರೋ ಬ್ಯಾಕ್ಗ್ರೌಂಡ್ ಅಂತ ಹೇಳಿದ್ರೆ 99% ಆಫ್ ದ ಟೈಮ್ ದ ಲೊಕೇಶನ್ ಓಕೆ ಮಾಡಕ್ಕೆ ಟೈಮಲ್ಲೇ ಡೈರೆಕ್ಟರ್ ಕನ್ವಿನ್ಸ್ ಆಗ್ಬಿಡ್ತಾನೆ, ದಿಸ್ ಇಸ್ ಹೌ ಇಟ್ ಇಸ್ ಗೋಯಿಂಗ್ ಟು ಲುಕ್ ಅಂತ ಅಂದ್ಬಿಟ್ಟು. ಅವನ ಅದು ಲೊಕೇಶನ್ ಫೈನಲೈಸ್ ಮಾಡೋ ಟೈಮಲ್ಲಿ ರೆಕೆ ಅಂತ ನಾವೇನು ಕರಿತೀವಿ, ಆ ಟೈಮಲ್ಲಿ ನಮ್ಮ ಜೊತೆಗೆ ಒಬ್ಬ ಸಿನಿಮಾಟೋಗ್ರಫರು ಬಂದಿರ್ತಾರೆ, ನಮ್ಮ ಡೈರೆಕ್ಷನ್ ಟೀಮ್ ಎಂಟೈರ್ ಹೋಗಿರ್ತೀವಿ ನಾವಲ್ಲಿ. ಸೊ ಇವರಿಬ್ರು ಹಾಫ್ ಸೋಲ್ಡ್, ಅಂದರೆ ಡೈರೆಕ್ಟರ್ ಇಲ್ಲಿ ತೋರಿಸ್ತಾ ಇದ್ದಾನೆ ಅಂದರೆ ಸಿನಿಮಾಟೋಗ್ರಫರ್ ಅನ್ಸ್ಕೊಂಡ್ಕೊಂಡ್ಬಿಡ್ತಾನೆ, ಓಕೆ ಡೈರೆಕ್ಟರ್ ಹೋಗಿ ಅಪ್ಪ ಇಲ್ಲಿ ನನಗೆ ನೆಕ್ಸ್ಟ್ ಏನು ಕೆಲಸ ಅಂತ ಅವ್ರು ಯೋಚನೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಬಿಟ್ಟು ನಾವು ಆರ್ಟಿಸ್ಟ್ಗಳಿಗೆ ಏನಿದೆಯಲ್ಲ, ಸೊ ಆರ್ಟಿಸ್ಟ್ಗಳಿಗೆ ಅದೊಂದು ಫ್ಲೋ, ನಮ್ಮ ತಲೆಯಲ್ಲಿ ಒಂದು ಎಡಿಟಿಂಗ್ ಫ್ಲೋ ಇರುತ್ತೆ. ಈ ಸಿನಿಮಾ ಯಾವ ಘಟ್ಟದ ಸೀನ್ ಇದು ನಮ್ಮ ಕ್ಲೈಮ್ಯಾಕ್ಸ್ ಸೀನಾ, ಇಂಟರ್ವಲ್ ಹತ್ರಕ್ಕೆ ಬರುತ್ತಾ ಅಥವಾ ಸ್ಟಾರ್ಟಿಂಗ್ ಅಲ್ಲಿ ಬರುತ್ತಾ ಅಂತ. ಸೊ ಅಲ್ಲಿ ನಾವು ಹೇಳೋದು ದೊಡ್ಡ ದೊಡ್ಡ ನಟರುಗಳಿಗೆ ಈ ಭಾವನೆ ಬಂದ್ರೆ ಸಾಕು ಅಂತ ಹೇಳ್ಬಿಡ್ಬಿಡ್ಬೋದು. ಹೊಸ ನಟರಿಗೆ ನಾವು ಯೂಶುವಲ್ ಆಗಿ ಸ್ವಲ್ಪ ಮಾಡಿ ತೋರಿಸ್ತೀವಿ, ಇದು ಹಿಂಗೆ ಕೊಡು ಅಂತ ಅಂದ್ಬಿಟ್ಟು. ಸೊ ಈ ಓವರ್ ಆಲ್ ಮಿಕ್ಸರ್ ಆಗಿ ನಾವು ಅದನ್ನ ಟೇಕಿಂಗ್ಸ್ ಅಂತ ಕರಿತೀವಿ. ಸಿನಿಮಾದಲ್ಲಿ ಹೆಂಗ್ ಟೇಕ್ ಮಾಡ್ತೀವಿ, ಹೆಂಗ್ ಕಂಪೋಸ್ ಮಾಡ್ತೀವಿ, ಶಾರ್ಟ್ ಫ್ರೇಮ್ ಅನ್ನೋದಿದೆಯಲ್ಲ, ಇದಿಷ್ಟು. ಸೊ ಅದನ್ನ ಹೇಳೋದಕ್ಕಿಂತ ಜಾಸ್ತಿ ಕೆಲಸ ಆಗೋಗ್ಬಿಟ್ಟಿರುತ್ತೆ ಒಬ್ಬ ಡೈರೆಕ್ಟರ್ ಕಡೆಯಿಂದ. ಇನ್ನೆಲ್ಲ ಎಲಿಮೆಂಟ್ಸ್ ವಿಲ್ ಬಿ ದ ಸಪೋರ್ಟಿಂಗ್ ಎಲಿಮೆಂಟ್ಸ್. ಆ ಜಾಗದಲ್ಲಿ, ಆ ಗಾಢತೆಯಲ್ಲಿ ಅವ್ನು ಅನ್ಕೊಂಡಿರೋ ರೀತಿಲಿ ಅದು ಆಕ್ಟಿಂಗ್ ಬರೋದೇ ಆಗ್ಲಿ, ಒಂದು ಸೆಟ್ ವರ್ಕ್ ಬರೋದೇ ಆಗ್ಲಿ, ಒಂದು ಲೈಟಿಂಗ್ ಬರೋದೇ ಆಗ್ಲಿ, ಇನ್ನೆಲ್ಲ ಇಟ್ಸ್ ಆಲ್ ಏನಂತಾರೆ ಆಡೆಡ್ ಫೆದರ್ಸ್ ಟು ದ ಇದು ರೌಂಡ್ ಟೈಪ್. ಅವ್ನು ಅನ್ಕೊಂಡಿರೋ ಕೆಲಸಕ್ಕೆ ಅದೆಲ್ಲ ಹೆಗ್ಲು. ಓಕೆ. ಸೊ ಇಂಟ್ರೆಸ್ಟಿಂಗ್ ಆದ ಮಾತುಕತೆ ವಿರಾಟ್ ಅವ್ರ ಜೊತೆ ನಡೀತಾ ಇದೆ. ಸರ್, ಒಂದು ಪ್ರಶ್ನೆ ಏನಂದರೆ, ಇಂಡಸ್ಟ್ರಿಯಲ್ಲಿ ಇರುವಂತಹ ಚಾಲೆಂಜಸ್ ಏನು ಸರ್ ಅಂತ ಕೇಳ್ತಾ ಇದ್ದಾರೆ, ಏನು ಹೇಳ್ತೀರಾ? ಸಹಜ ಮೇಡಮ್, ಸಿನಿಮಾನು ಎಲ್ಲ ಇಂಡಸ್ಟ್ರಿಯಲ್ಲಿ ಇರೋ ಥರನೇ ಒಂದು ಸಹಜ ಇದು. ಬಟ್ ಇಲ್ಲಿ ಏನು ಆಗತ್ತೆ ಅಂತ ಹೇಳಿದ್ರೆ, ಇಲ್ಲಿ ಸಿನ್ಸ್ ನಾವು ಎಲ್ಲೂ ಯಾರೂ ಎಕ್ಸ್ಪೀರಿಯನ್ಸ್ ಮಾಡದೆ ಒಂದು ಅಂದರೆ ಅದಕ್ಕೊಂದು ರಿಯಾಲಿಟಿಲಿ ಇದು ಏನು ಅನ್ನಿಸ್ತಾ ಇದೆ, ಏನಾಗ್ತಿದೆ ಅನ್ನೋ ಒಂದು ರಿಸಲ್ಟ್ ಎಕ್ಸೆಪ್ಟ್ ಫಾರ್ ದ ಫೇಮ್ ಆ್ಯಂಡ್ ನೇಮ್ ಆ್ಯಂಡ್ ಸಕ್ಸಸ್ ಬಿಟ್ಟರೆ ಇಲ್ಲಿರೋದ್ರಿಂದ ವಿಚಲಿತರಾಗ್ಬಿಡ್ತೀವಿ ಬೇಗ. ಅದಕ್ಕೆ ಸೊ ಫಸ್ಟ್ ಎಕ್ವಿಪ್ಡ್ ಆಗಿರಬೇಕಾಗಿರೋದು ನಮ್ಮ ಮೈಂಡು. ಯಾವುದೇ ಸ್ಟೇಟಿಗೆ ಹೋದ್ರೂ, ಎಲ್ಲೇ ಹೋದ್ರೂ, ಏನು 1000 ಜನ 1000 ಹೇಳಿದ್ರು, ನಾನು ನನ್ನ ಮೇಲೆ
ನಂಬಿಕೆ ಕಳ್ಕೋಬಾರ್ದು, ನನ್ನ ಪ್ರಾಡಕ್ಟ್ ಮೇಲೆ ನಂಬಿಕೆ ಕಳ್ಕೋಬಾರ್ದು ಅನ್ನೋ ಒಂದು ಪಾಯಿಂಟು. ಸೊ ದಟ್ ಈಸ್ ದ ಮೈಂಡ್ ಸೆಟ್ ಇಸ್ ದ ಅಲ್ಟಿಮೇಟ್ ವೆಪನ್. ನಿಮ್ಗೆ ಅದು ಇದ್ಬಿಡ್ತು ಅಂತ ಹೇಳಿದ್ರೆ ಏನು ಚಾಲೆಂಜಸ್ಗಳನ್ನು ಬೇಕಾದರೂ ನೀವು ಅದೊಂಥರ ಕಡ್ಡಿಲಿ ಹುಲ್ಕಡ್ಡಿನ ಸುರಿಸ್ದಂಗೆ ಅಥವಾ ಸರಿಸ್ದಂಗೆ ಅಂತ ಹೇಳ್ತಾರಲ್ಲ, ಅಷ್ಟು ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಮೆಂಟಲಿ ಪ್ರಿಪೇರ್ ಆಗಿರ್ಬೇಕು. ಮತ್ತೆ ಯಾವುದೇ ಕೆಲಸಗಳು ಅಂದರೆ ಸುಲಭ ಅಂತ ಅನ್ಕೊಂಡ್ಬರಬಾರ್ದು. ಸಿನಿಮಾ ಮಾಡೋದು ಸುಲಭ ಅಲ್ಲ. ಈಗ ಇಷ್ಟೊತ್ತು ನಾವು ಮಾತಾಡಿದ್ರಲ್ಲಿ ಹೇಳಿದ್ದು ಅದು ಮೇ ಬಿ ಈಗ ಕಾನ್ವರ್ಸೇಷನ್ ಸೇಕಿಗೆ ಒಂದು 10-15 ನಿಮಿಷ ಆಗಿರ್ಬೋದು. ಬಟ್ ಓವರ್ ಆಲ್ ಅದೊಂದು ಪ್ರೋಸೆಸ್ ಇರುತ್ತೆ. ಎಷ್ಟೊಂದು ದೊಡ್ಡ ಜನ ಅದು ಮಾಡ್ಕೊಂಡು ಬಂದಾಗ ಇಟ್ ಈಸ್ ಸಮಥಿಂಗ್ ಡೆಲಿವರೆನ್ಸ್ ಅಂತ ಅನ್ಕೋಬೇಕು. ಇಟ್ ಇಸ್ ನಾಟ್ ಸಮಥಿಂಗ್ ನನಗೆ ಅನಿಸಿದೆ ಪ್ಯಾಷನ್ನು ಅದಿರಲೇಬೇಕು, ಬಟ್ ನಾಟ್ ಜಸ್ಟ್ ಓನ್ಲಿ ದ್ಯಾಟ್, ಇಟ್ಸ್ ಮೋರ್ ದನ್ ದ್ಯಾಟ್. ಸಂಬಡಿ ಹ್ಯಾಸ್ ಟು ಇನ್ವೆಸ್ಟ್ ಹಿಸ್ ಹಾರ್ಡ್ ಅಂಡ್. ಅವರು ಕಷ್ಟಪಟ್ಟು ದುಡಿದಿರೋ 150-200 ರೂಪಾಯಿ ನಮ್ಮ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂದರೆ ನಾವು ಅಷ್ಟು ಜವಾಬ್ದಾರಿಯುತವಾಗಿ ಬರೋದಕ್ಕೆ ಏನೇನೆಲ್ಲ ಬೇಕಾಗೋ ಸಾಧ್ಯತೆಗಳಿದೆ, ಆ ಪ್ರಿಪ್ರೇಷನ್ಸ್ಗಳು ಬೇಕೇ ಬೇಕಾಗುತ್ತೆ. ಸಹಜವಾದ ಚಾಲೆಂಜಸ್ಗಳು ಇದ್ದೇ ಇರುತ್ತೆ. ಆ ಸಹಜವಾದ ಚಾಲೆಂಜಸ್ಗೆ ನೀವು ಸ್ವಲ್ಪ ಎಕ್ಸ್ಟ್ರಾ ಪ್ರಿಪೇರ್ ಆಗಿ ಬಂದಿರಬೇಕಷ್ಟೇ ಹೇಳ್ದಂಗೆ. ಓಕೆ ಸರ್, ನಿಮ್ಮ ಬಗ್ಗೆ ಕುರಿತಾದ ಸಂದರ್ಶನದಲ್ಲಿ ನಿಮಗೋಸ್ಕರ ಕೆಲವರು ಸಂದೇಶವನ್ನು ಕಳಿಸಿದ್ದಾರೆ. ನಾಗೇಂದ್ರ ತಾವರ್ಕೆರೆ, ಕುಣಗಲ್ ತಾಲೂಕು. ಅವರು ನಿಮ್ಮ ಮುಂದಿನ ಎಲ್ಲ ಚಿತ್ರಗಳಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇನ್ನೊಬ್ಬ ಕೇಳುಗರು ಸಂದೇಶವನ್ನು ಕಳಿಸಿದ್ದಾರೆ. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಯುವ ಪ್ರತಿಭೆಗಳಿಗೆ ವಿರಾಟ್ ಅವರು ನಿಜವಾಗಿಯೂ ಸ್ಫೂರ್ತಿ ನೀಡಬಲ್ಲ ವ್ಯಕ್ತಿ ಅಂತಂದ್ರೆ ತಪ್ಪಲ್ಲ ಅಂತ ಸಂದೇಶ ಕಳಿಸಿದ್ದಾರೆ. ಯಾರು ಅಂತಂದ್ರೆ ಗುರುನಾಥ್ ತಕ್ಕಣ್ಣವರವರು. ಅವ್ರದ್ದೊಂದು ಪ್ರಶ್ನೆ ಇದೆ, ಏನಂದ್ರೆ ಕಿರುತೆರೆ ಹಾಗೂ ಸಿನಿಮಾ ನಿರ್ದೇಶನದಲ್ಲಿ ಏನೆಲ್ಲ ವ್ಯತ್ಯಾಸ ಇರುತ್ತೆ ಅಂತ ಕೇಳಿದ್ದಾರೆ. ನೀವು ಆಲ್ರೆಡಿ ಅದ್ರ ಬಗ್ಗೆ ಕೆಲವೊಂದು ವಿಷಯಗಳನ್ನ ಹೇಳಿದ್ರಿ. ತುಂಬಾ ಅಂದ್ರೆ ದ ಟಿಕೆಟ್ ಸೈಜ್ ಆರ್ ದ ಇದು ಅಂತ ಹೇಳ್ಬೋದು ಮೇಡಮ್. ಕಿರುತೆರೆ ವರ್ಸಸ್ ಸಿನಿಮಾ ಅಂತ ಬಂದಾಗ ಇವತ್ತು ಅಫ್ಕೋರ್ಸ್ ಎರಡು ಪಾರ ಆಗ್ಬಿಟ್ಟಿದೆ. ಬಟ್ ಅದರಲ್ಲೂ ಹೇಳಬೇಕು ಅಂದ್ರೆ ದ ಡೀಟೇಲಿಂಗ್ ಇಸ್ ಮೋರ್ ಆಸ್ ಕಂಪೇರ್ ಟು ನಮ್ಮ ಸೀರಿಯಲ್ಸ್ಗಳೇ ಆಗಲಿ ಇನ್ನೊಂದರಲ್ಲೇ ಆಗಲಿ. ಅದಕ್ಕೆ ಕಂಪೇರ್ ಮಾಡಿದ್ರೆ ಸಿನಿಮಾದಲ್ಲಿ ಡೀಟೇಲಿಂಗ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಮತ್ತೆ ನೀವು ತುಂಬಾ ವಿಚಾರಗಳಿಗೆ ಪ್ರಿಪೇರ್ ಆಗಿರಬೇಕು. ಮತ್ತೆ ಇಲ್ಲಿ ನೋ ಸೆಕೆಂಡ್ ಅಂದ್ರೆ ನಿಮಗೆ ಅವಕಾಶಗಳು ತಿದ್ಕೊಳ್ಳೋಕ್ಕೆ ಅವಕಾಶಗಳು ತುಂಬಾ ಕಮ್ಮಿ ಇರುತ್ತೆ. ನಿಮ್ಗೆ ಇಲ್ಲಿ 2 ಅವರಲ್ಲಿ ನೀವು ಸಿನಿಮಾ ಮಾಡ್ತಿರ್ತೀರಾ, 2 ಅವರಲ್ಲಿ ನಿಮ್ಗೆ ಯಾವುದೋ ಒಂದು ಸೀನಲ್ಲಿ ಒಂದು ಬೇಕಾಗಿರೋ ರಿಯಾಕ್ಷನ್ ನೀವು ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಆ ರಿಯಾಕ್ಷನ್ ಬೇರೆ ಎಲ್ಲೋ ಹೊಡಿತಾ ಇರುತ್ತೆ. ಅದು ನೀವು ಹೇಳ್ತಾರ ಕತೆಗೂ ಅವ್ನು ಕೊಟ್ಟಿರೋ ರಿಯಾಕ್ಷನ್ಗೂ ಬೇರೆ ಹೊಡಿತಾ ಇದ್ರೆ ಅದು ಕಮ್ಯುನಿಕೇಟ್ ಆಗಿಲ್ಲ ಅಂತ ಹೇಳಿದ್ರೆ ಆಡಿಯನ್ಸ್ ಜರ್ನಿ ಮಾಡೋ ಪ್ರೋಸೆಸ್ಸೇ ಚೇಂಜ್ ಆಗೋಗ್ಬಿಡುತ್ತೆ. ನಾವು ಅವ್ರನ್ನ ಮೈಸೂರಿಗೆ ಕರ್ಕೊಂಡು ಹೋಗ್ಬೇಕಾಗಿರೋರ್ನ ಈ ಕಡೆ ಬೇರೆ ಕಡೆ ಕೊಯಂಬತ್ತೂರ್ಗೋ ಎಲ್ಲೋ ಬೇರೆ ಕಡೆ ಕರ್ಕೊಂಡು ಹೋಗ್ಬಿಟ್ಟಿರ್ತೀವಿ. ಸೊ ಅದಾಗತ್ತೆ. ಸೊ ದಟ್ ಇಸ್ ಅ ಮೇಜರ್ ಥಿಂಗ್ ವೆನ್ ಕಂಪೇರ್ ಟು ಕಿರುತೆರೆ ವರ್ಸಸ್ ನಮ್ಮ ಬೆಳ್ಳಿತೆರೆ. ಆದರೆ ಈಗ ಒಬ್ಬ ನಿರ್ದೇಶಕನಾಗಿ ಕಲಿಕೆಯನ್ನು ಪ್ರಾರಂಭಿಸಬೇಕಾದ್ರೆ ಮೊದಲ ಸ್ಟೆಪ್ ಏನಿರ್ಬೋದು? ಡ್ರೀಮ್ ಮಾಡ್ಬೇಕಷ್ಟೇ. ಸಿನಿಮಾ ನನ್ನ ಅನ್ಕೊಂಡಿರೋದನ್ನ ಜನಕ್ಕೆ ತೋರಿಸ್ಬೇಕು ಅನ್ನೋದೊಂದು ಡ್ರೀಮೇ. ದಟ್ ಇಸ್ ದ ಫಸ್ಟ್ ಸ್ಟೆಪ್. ಅದೇ ಮೋಸ್ಟ್ಲಿ ಎಲ್ರಿಗೂ ಯಾವುದಕ್ಕೆ ಆಗಲಿ ಅದೇ ಅಲ್ವಾ. ಈಗ ನಾನು ಯಾವುದೇ ಕೆಲಸಕ್ಕೆ ಹೋಗಿ ಸೇರ್ಕೋಬೇಕಂದ್ರೂ ನನ್ನ ಡ್ರೀಮ್ ಇರಬೇಕು, ನಾನು ಹೋಗಿ ಒಬ್ಬ ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು, ಇಲ್ಲ ಒಬ್ಬ ಒಳ್ಳೆ ಪೊಲೀಸ್ ಆಗಬೇಕು. ಆ ಡ್ರೀಮ್ ಜೊತೆಗೆ ಒಬ್ಬ ಗುರು ಇದ್ರೆ ಅವರಿದ್ರೆ ಬ್ಲೆಸ್ಡ್. ಅದೇ ನೀವು ನಿಮಗೆ ಸಿಕ್ಕಂತಹ ನಿರ್ದೇಶಕರೆಲ್ಲರೂ ನಿಮ್ಮ ಗುರುಗಳು ನೀವು ಹೇಳಿದ್ರಿ. ಸೊ ಅದೊಂಥರ ಈಗ ಗುರುವಿನ ಗುಲಾಮನಾಗುವ ತನಕ ದೊರೆಯೋದನ್ನ ಮುಕ್ತಿ. ಸೊ ಆ ಮುಕ್ತಿ ನಿಮ್ಗೆ ಸಿಗ್ತಾ ಇದೆ, ಸಿಗ್ಲಿ, ಇನ್ನೂ ಅಷ್ಟು ಚೆನ್ನಾಗಾಗ್ಲಿ ಅಂತ. ಹೌದೌದು, ಮುಕ್ತಿ ಮಾರ್ಗದಲ್ಲಿದ್ದೀರಾ, ಸಂತೋಷ. ಜೊತೆಗೆ ಈ ಕರೆಂಟ್ ಟ್ರೆಂಡ್ ಅಥವಾ ಈ OTT ಬಗ್ಗೆ ಅದ್ರ ಬಗ್ಗೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ಎಸ್ ಮೇಡಮ್, ಸಹಜವಾಗಿ ಅಪ್ಡೇಷನ್ಸ್ ಅನ್ನೋದು ಎಲ್ಲದರಲ್ಲೂ ಇದ್ದೇ ಇರುತ್ತೆ. ಬಟ್ ಇದು ನಮಗೆ ಅಪ್ಡೇಷನ್ ಅನ್ನೋದು ನಮ್ಗೆ ಏನು ಸಿಕ್ತು, ಸಿನಿಮಾದವ್ರಿಗೆ ಏನು ಸಿಕ್ತು ಅಂತ ಹೇಳಿದ್ರೆ ಅದೊಂದು ಓವರ್ ನೈಟ್ ಪ್ರೋಸೆಸ್ ಆಗೋಗ್ಬಿಡುತ್ತೆ. ಅಂದರೆ ಟಕ್ ಅಂತ ಈ ಲಾಟ್ರಿ ಟಿಕೆಟ್ ಆಗೋಗ್ಬಿಡುತ್ತೆ ಅಪ್ಡೇಷನ್ನೇ. ಮೇಕಿಂಗ್ ವೈಸ್ ಅಲ್ಲ ನಾನು ಹೇಳ್ತಾ ಇರೋದು, ಬಿಸ್ನೆಸ್ ವೈಸ್ ಹೇಳ್ತಾ ಇರೋದು. ಬಿಸ್ನೆಸ್ ವೈಸಲ್ಲಿ ಸಿನಿಮಾಗಳಿಗೆ ಇದ್ದಿದ್ದು ಒಂದು ಬಂಡವಾಳ ಹಾಕಿ ತೆಗೆಯೋ ರೀತಿಗಳೇನಿತ್ತು ಬಿಫೋರ್ ಕರೋನಾ, ಪೋಸ್ಟ್ ಕರೋನಾ ಅದು ಚೇಂಜಸ್ಗಳಾಗ್ಬಿಟ್ಟಿದೆ. ಅದು ನಾವು ಎಲ್ಲರೂ ಅನುಭವಿಸಿರೋದೆ. ಕೆಲವರು ಥಿಯೇಟರ್ಗಳು ಕ್ಲೋಸ್ ಆಗಿದ್ವು, 50% ಕೆಪಾಸಿಟಿ ಬಂದವು. ಇದ್ರ ಜೊತೆಗೆ ನಾವು ಥಿಯೇಟರ್ಗಳು ಕ್ಲೋಸ್ ಆಗಿದ್ದ ಸಮಯಕ್ಕೆ ನೇರಕ್ಕೆ ಇಂಟರ್ನೆಟ್ ತುಂಬ ಪಾಪ್ಯುಲರ್ ಆಯಿತು. ಮನೆಗೂ ನೀರಿನ ಬಿಲ್ಲು, ಎಲೆಕ್ಟ್ರಿಸಿಟಿ ಬಿಲ್ಲು ಪ್ಲಸ್ ಇಂಟರ್ನೆಟ್ ಬಿಲ್ ಆಗೋಯ್ತು. ಸೊ ಇಂಟರ್ನೆಟ್ ಬಂದ ತಕ್ಷಣ ನಿಮಗೆ ಏನು ಅಂದರೆ ಎಲ್ಲ ಅದು ಇರೋ ಟೈಮಲ್ಲಿ ಹೆಂಗಾಯಿತು ಅಂದರೆ ಎಲ್ಲ ಫ್ರೀ 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 ಅಂತ ಆಗೋಗಿ ಸೊ OTT ಪ್ಲಾಟ್ಫಾರ್ಮ್ಸ್ಗಳಿಗೆ ತುಂಬ ಪ್ರಾಮಿನೆನ್ಸ್ಗಳು ಹೋದ್ವು ಆ ಟೈಮಲ್ಲಿ. ಸೊ ನಿಮಗೆ ಜನಕ್ಕೆ ಎಂಟರ್ಟೈನ್ಮೆಂಟ್ ಬೇಕು ಅನ್ನೋದು ಎಷ್ಟು ಮುಖ್ಯ ಅನ್ನೋದು ನಮ್ಗೆ ಗೊತ್ತಾಗಿದ್ದು ಆ ಸ್ಟೇಟಲ್ಲೇ, ವೇರ್ ಪೀಪಲ್ ಗಾಟ್ ಅಡಿಕ್ಟೆಡ್ ಟು ವಾಚಿಂಗ್ ಕಂಟೆಂಟ್ಸ್ ಆನ್ಲೈನ್. ಒಂದು ರೀಲ್ಸ್ಗಳೇ ಆಗಲಿ ಸಿನಿಮಾಗಳೇ ಆಗಲಿ. ಸೊ ಅದು ಬಂದಾಗ ನಮ್ಮ ಬಿಸ್ನೆಸ್ ಪರ್ಸೆ ಏನಿದೆ ಸಿನಿಮಾಗಳು ಸ್ವಲ್ಪ ಚೇಂಜಸ್ ಆಗಿದೆ. ಇವತ್ತು ಒಂದು ಪ್ಲಸ್ ಏನು ಅಂತ ಹೇಳಿದ್ರೆ ಅವತ್ತು 25 ದಿವಸ ಮಾಡ್ತಾ ಇದ್ದಿದ್ದು ಬಿಸ್ನೆಸ್ ಇವತ್ತು ಒಂದು ವಾರದಲ್ಲಿ 3-4 ದಿವಸದಲ್ಲೇ ಕೆಲವು ಸಲ ಆಗೋಗ್ಬಿಡುತ್ತೆ.
ಆ್ಯಂಡ್ ನಂಬರ್ ಆಫ್ ಸಿನಿಮಾಸ್ ವಿಚ್ ಯೂಸ್ ಟು ಮೇಕ್ ದಟ್ ರಿಕವರಿ, ಎಷ್ಟು ಸಿನಿಮಾಗಳು ರಿಕವರ್ ಆಗ್ತಾ ಇದ್ವು, ಆ ರಿಕವರಿ ಆಗೋ ಸಿನಿಮಾ ನಂಬರ್ಗಳು ಸ್ವಲ್ಪ ಚಾಲೆಂಜಿಂಗ್ ಸಿಚುವೇಶನಲ್ಲಿದೆ. ಮತ್ತು ಕಂಫರ್ಟ್ ವೈಸ್ ಜನಕ್ಕೆ ಈಗ ನೋಡೋ ರೀತಿ ಚೇಂಜ್ ಆಗಿದೆ. ಓವರಾಲ್ ಜನ ಹೆಂಗೆ ಸಿನಿಮಾನ ನೋಡ್ತಾರೆ, ಗ್ರಹಿಸ್ತಾರೆ ಅನ್ನೋದೊಂದೇನಿದೆಯಲ್ಲ, ಆ ಪ್ರೋಸೆಸ್ಸು ತುಂಬ ಚೇಂಜ್ ಆಗಿದೆ. ಆ ಪ್ರೋಸೆಸ್ಸು ಅದೊಂಥರ ಹೇಳ್ತಾರೆ, ಅಂದರೆ ನಾನು ಸಹಜವಾಗಿ ನನಗಿಂತ ಸೀನಿಯರ್ಸ್ಗಳ ಜೊತೆ ಮಾತಾಡ್ಬೇಕಾದ್ರೆ, ಒಂದು ವೇವ್ ಬಂದು ಬಿದ್ದಾಗ ಸ್ವಲ್ಪ ಧೂಳುಗಳೆಲ್ಲ ಎದ್ದೇಳ್ತಾ ಇರುತ್ತಲ್ಲ, ಈಗ ಮೋಸ್ಟ್ಲಿ ಸಿನಿಮಾ ಇಂಡಸ್ಟ್ರಿಗೆ ಈಗ ಅದು ಸ್ವಲ್ಪ ಧೂಳಿನ ಸೆಟ್ಲ್ ಆಗುತ್ತೆ. ಡೆಫಿನೆಟ್ಲಿ ಸಿನಿಮಾ ಇಸ್ ಸಮಥಿಂಗ್ ಪೀಪಲ್, ಒಂದು ಕನ್ಸನ್ನ ನಾವು ಇನ್ನೊಬ್ರಿಗೆ ಕಮ್ಯುನಿಕೇಟ್ ಮಾಡ್ತಾ ಇರೋ ಮೀಡಿಯಂ ಇದೆಯಲ್ಲ, ಪೀಪಲ್ ವುಡ್ ಲವ್ ಟು ವಾಚ್ ಇಟ್. ಇವತ್ತು ಸಿನಿಮಾ ಅಲ್ಲದೆ ಬೇರೆ ಹೆಸರಲ್ಲಿ ಅದನ್ನು ನೋಡ್ತಾ ಇದ್ದೇ ಇರ್ತಾರೆ. ಆ್ಯಂಡ್ ಸಿನಿಮಾ ಈಸ್ ನಿಮ್ಗೊಂದು ಪ್ರಪಂಚಕ್ಕೆ ಕರ್ಕೊಂಡೋಗಿ ಬರೋಂಥದ್ದು. ಈಗ 2 ನಿಮಿಷದಲ್ಲಿ ನಾವು ರೀಲ್ ನೋಡಿದ್ರೆ ಮೊಮೆಂಟಿಗೆ ನಗ್ಬೋದು, ಮೊಮೆಂಟಿಗೆ ಇದಾಗ್ಬೋದು. ಬಟ್ ಒಂದು ಸಿನಿಮಾ ನಿಮ್ಗೆ ತುಂಬಾ ಇಂಪ್ಯಾಕ್ಟ್ಫುಲ್ ಅದು ಲೈಫ್ ಲಾಂಗ್ ಅದು ತಲೆಯಲ್ಲಿ ಎಕ್ಸಾಕ್ಟ್ಲಿ ಲೈಫ್ಗಳೇ ಚೇಂಜ್ ಮಾಡ್ಬಿಟ್ಟಿದೆ. ಸೊ ಈಗ ಡಸ್ಟಿಂಗ್ ಅಂದರೆ ಈಗ ಕೂಲಿಂಗ್ ಪೇಸ್ಗೆ ಒಂದು ಸಿನಿಮಾ ಬಂತು ಅಂತ ಹೇಳಿದ್ರೆ ಎವ್ರಿಥಿಂಗ್ ವಿಲ್ ಬಿ ಬ್ಯಾಕ್ ಟು ನಾರ್ಮಲ್. ಬಟ್ ಇವಾಗ ಈ ಸ್ಟೇಟಲ್ಲಿ ಸ್ವಲ್ಪ ಅದೇ ಧೂಳು ಎದ್ದಿರೋ ಸ್ಟೇಟಲ್ಲಿ ಇದೆ. ಈ ಧೂಳೆದ್ದಿರೋ ಸ್ಟೇಟಲ್ಲಿ ನಮಗೆ ಸಾಕಷ್ಟು ಅಂದರೆ ಚಾಲೆಂಜಸ್ಗಳು, ಕ್ವಶನ್ ಮಾರ್ಕ್ಸ್ಗಳು ಇದ್ದೇ ಇದ್ದಾವೆ. ಸೊ ಆ ಕ್ವಶನ್ ಮಾರ್ಕ್ಸು, ಚಾಲೆಂಜಸ್ಗಳಿಗೆ ನಮಗೆ ಈಗ ಇಲ್ಲಿ ಕೇಳ್ತಿರೋ ಜನಗಳು, ನಮ್ಮ ಸಿನಿಮಾ ಥಿಯೇಟ್ರಿಗೆ ಬರೋ ಜನಗಳೇ ಕೊಡಬೇಕು. ಅಂದರೆ ಎವ್ರಿ ಸಿನಿಮಾ ವಿಚ್ ಇಸ್ ಅನ್ ಅಟೆಂಪ್ಟ್ ಮೇಡ್ ಟು ಎಂಟರ್ಟೈನ್ ಯು ಶುಡ್ ಅಟ್ಲೀಸ್ಟ್ ಅದಕ್ಕೊಂದು ಗೌರವ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನೋಡ್ಬಿಟ್ಟು ಚೆನ್ನಾಗಿಲ್ಲ ಅನ್ನೋದೊಂದು ಗೌರವಕ್ಕೆ ಸಿಗಬೇಕು. ಇವತ್ತು ಅದು ಸ್ವಲ್ಪ ಕಮ್ಮಿ, ಅದು ಬರಬೇಕು ಅಂತ ನನ್ನ ಅಭಿಪ್ರಾಯ. ಹೌದು ಸರ್. ಹಾಗಿದ್ರೆ ನಿಮ್ಮ ಮುಂದಿನ ಸಿನಿಮಾ ಬಗ್ಗೆ ಒಂದಿಷ್ಟು ಮಾತ್ರನ, ಯಾವ ಸಿನಿಮಾ ತಯಾರಿಯಲ್ಲಿ ನಡೀತಾ ಇದೆ ಅದ್ರ ಬಗ್ಗೆ ಒಂದಿಷ್ಟು ಕೆಲವೊಂದು ಅಂಶಗಳನ್ನು ಹೇಳ್ಕೊಡ್ತೀರಾ? ಎಸ್ ಮೇಡಮ್, ನಾನು ಇಷ್ಟೊತ್ತರೆಗೂ ನೀವು ಕೇಳಿದ್ದೆಲ್ಲ ಪ್ರತಿಯೊಂದು ನಂಗೆ ಅದು ಮೆಲುಕು ಹಾಕೋತಾ ಇದ್ದೆ ನಾನು ಅದು ಮಾಡೋದು. ಸೊ ಆ ಥರದೇ ಒಂದು ಡ್ರೀಮ್, ನನ್ನ ಕನಸು, ಇದು ನನ್ನ ಕನಸು. ನಮ್ಮ ಸಿನಿಮಾ ಪ್ರೊಡಕ್ಷನ್ ಹೌಸ್ ಹೆಸರೇ INK ಅಂತ, ಇದು ನಮ್ಮ ಕನಸು ಅಂತ ನಮ್ಮ ಸಿನಿಮಾ ಪ್ರೊಡಕ್ಷನ್ ಬ್ಯಾನರ್ ಹೆಸರೇನೆ. ಈ ಬ್ಯಾನರಲ್ಲಿ ನಾವು ಲವ್ ಮ್ಯಾಟ್ರು ಅಂತ ಒಂದು ಸಿನಿಮಾ ಮಾಡಿದ್ದೀವಿ. ಲವ್ ಮ್ಯಾಟ್ರು ಅದು ಇವತ್ತಿನ ಕಾಲಘಟ್ಟಕ್ಕೆ ತುಂಬಾನೇ ಹೊಂದೋವಂಥ ಒಂದು ಕತೆ. ತುಂಬಾ ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಇವತ್ತು ಪೀಪಲ್ಗೆ ಯಾವ ಸಂಬಂಧ ಏನು ಅಂತ ಡಿಫ್ರೆನ್ಶಿಯೇಟ್ ಮಾಡೋಕ್ಕಾಗದೆ ಒದಾಡ್ತಾ ಇರ್ತಾರೆ. ನಾವು ಒಂದು ಕಾಲಘಟ್ಟ ನೋಡ್ಕೊಂಬಂದ್ರೆ ನಮ್ಗೆ ಅವಾಗ ಒಂದು ಹುಡುಗಿ, ಅಂದರೆ ನಾನು ಹೇಳ್ತಿರೋದು ಎಷ್ಟರ್ ಇಯರ್ಸ್ 80s 90s ಅಲ್ಲೆಲ್ಲ, ಒಂದು ಹುಡುಗಿನ ಪ್ರೀತಿಸಿದ್ರೆ ಆ ಹುಡುಗಿ ನೆನಪಲ್ಲಿ ಇದ್ದವರಿದ್ದಾರೆ, ಬದುಕಿದವರಿದ್ದಾರೆ, ಸತ್ತೋರಿದ್ದಾರೆ, ಎಲ್ಲ ಆಗೋರಿದ್ದಾರೆ. ಇವತ್ತು ಈ ಕಾಲಕ್ಕೆ ಟಕ್ ಅಂತ ಕಟ್ ಮಾಡಿ ಕಾಲಘಟ್ಟಕ್ಕೆ ಬಂತು ಅಂತ ಹೇಳಿದ್ರೆ, ನಾವು ಪ್ರೀತಿಸ್ತಾನೆ, ಹುಡುಗಿನೂ ಪ್ರೀತಿಸ್ತಾ ಇರ್ತಾರೆ, ಹುಡುಗನೂ ಪ್ರೀತಿಸ್ತಾ ಇರ್ತಾರೆ. ಬಟ್ ಅದು ಪ್ರೀತಿನೂ ಅಲ್ವಾ ಅಂತ ಅವ್ರಿಗೆ ಒಂದಷ್ಟು ದಿವಸ ಆದಮೇಲೆ ಗೊತ್ತಾಗಿ ತಿರ್ಗಾ ಸಂಬಂಧಗಳು ಅವ್ರು ತುಂಬ ಡಿಪ್ರೆಷನ್ಸ್ಗಳಿಗೆ ಹೋಗಲಿ, ಏನೇ ಒಂಥರ ಚೇಂಜಸ್ಗಳು ಅವ್ರ ಲೈಫಲ್ಲಿ ಏನು ಮೇನ್ ಘಟ್ಟಗಳಿರುತ್ತೆ, ಆ ಘಟ್ಟಗಳಲ್ಲಿ ಡೈವರ್ಷನ್ಸ್ಗಳಾಗೋದು ಬಂದ್ಬಿಡುತ್ತೆ. ಸೊ ಇಷ್ಟೊಂದು ಡ್ರಾಮ್ಯಾಟಿಕ್ ಇಲ್ಲ, ದ ಮೆಸೇಜ್ ಇಷ್ಟು ಡ್ರಾಮ್ಯಾಟಿಕ್ ಆಗಿದೆ ಅಷ್ಟೇ. ಸೊ ಸಿನಿಮಾ ಎಂಟರ್ಟೈನಿಂಗ್ ಪಾಯಿಂಟ್ ಆಫ್ ವ್ಯೂಗೆ ಹೋಗುತ್ತೆ. ಸೊ ಅಂಥ ಪ್ರಶ್ನೆಗಳಿಗೆ ಉತ್ತರಿಸೋಕ್ಕೆ ಅಂದರೆ ಇವತ್ತಿನ ಸ್ಟೈಲಲ್ಲಿ ಹೆಂಗೆ ಉತ್ತರಿಸಬೇಕು, ಆ್ಯಂಡ್ ದೆರ್ ಇಸ್ ಅ ಸಿಂಪಲ್ ಸೊಲ್ಯೂಷನ್ ಫಾರ್ ಎವ್ರಿಥಿಂಗ್. ಎಲ್ಲದಕ್ಕೂ ಒಂದು ತುಂಬ ಸಿಂಪಲ್ ಸೊಲ್ಯೂಷನ್ ಇರುತ್ತೆ. ಬಟ್ ನಾವು ಯಾವತ್ತೂ ಆಯ್ದುಕೊಳ್ಳೋದು ಕಷ್ಟಕರವಾದ ಸೊಲ್ಯೂಷನ್ನೇ. ಆ ಕಷ್ಟಕರವಾದ ಸೊಲ್ಯೂಷನ್ ನಿಮ್ಮನ್ನ ಎಲ್ಲೂ ಕರ್ಕೊಂಡು ಹೋಗಲ್ಲ. ಬನ್ನಿ, ಸಿಂಪಲ್ ಸೊಲ್ಯೂಷನ್ ಒಂದಿದೆ, ಇದನ್ನು ಮಾಡಿ ನೀವು ಆಮೇಲೆ ಮಿಕ್ಕಿದ್ದು ನೋಡಿ ಅನ್ನೋದೊಂದು ಹೇಳೋದು ಕತೆ ಲವ್ ಮ್ಯಾಟರ್ ಅಂತ ಆಗುತ್ತೆ. ಈ ಸಿನಿಮಾನ ಬೇಸಿಕಲಿ ನಮಗೆ ಅದೇ ಒಂದು ಜನ್ರೇಷನ್, ಒಂದು ಅವಾಗಿಂದ ನಡೆದಿರೋ ಪ್ರೀತಿ ವರ್ಸಸ್ ಇವಾಗಿಂದ ನಡೆದಿರೋ ಪ್ರೀತಿನ ಹೇಳೋದಕ್ಕೆ ನಾನು ಸ್ಟಾರ್ ಕಾಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂತ ಡಿಸೈಡ್ ಮಾಡಿದಾಗ, ನಮ್ಮ ಎಲ್ಲರ ಫೇವ್ರೇಟು ನಮ್ಮ ಅಚ್ಯುತ್ ಕುಮಾರ್ ಅವರು ಮಾಡಿದ್ದಾರೆ. ಅವ್ರಿಗೆ ಜೊತೆಯಾಗಿ ನಮ್ಮ ಸುಮನ್ ರಂಗನಾಥ್ ಮೇಡಮು, ಅನಿತಾ ಭಟ್ರು ನಮ್ಮ ಫೇವ್ರೇಟ್, ಬಿಗ್ ಬಾಸ್ ಫೇವ್ರೇಟು, ಮತ್ತು ಸಾಕಷ್ಟು ಸಿನಿಮಾಗಳು ಇವಾಗ್ಲೂ ಅವರು ಇದ್ದಾರೆ. ಜೊತೆಗೆ ನಾನು ಒಂದು ಈ ಸಿನಿಮಾದಲ್ಲಿ ಒಂದು ಚಾಲೆಂಜಿಂಗ್ ರೋಲ್ ಆಗಿ ಅದು ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಸೊ ಈಗ ಹಾಗಿದ್ರೆ ಹೇಗೆ ನಟನಾಗಿ, ನಿರ್ದೇಶಕನಾಗಿ ಒಂದೇ ಚಲನಚಿತ್ರದಲ್ಲಿ? ಹೌದು, ಇದೆಲ್ಲ ರಿಸ್ಕ್ ತಗೊಳ್ಳೋಕ್ಕೂ ಕಾರಣ ನನ್ನ ಗುರುಗಳು, ಎಲ್ಲ ಗುರುಗಳಿಗೂ ನಾನು ಕೊಡ್ತೀನಿ ಮೇಡಮ್. ಯಾಕಂತ ಹೇಳಿದ್ರೆ ಯಾವುದೂ ಇಟ್ಸ್ ನಾಟ್ ಅನ್ ಸಿಂಪಲ್. ನಾನು ತೊಗೊಂಡಿರೋ ರಿಸ್ಕ್ಗೆ ಅದು ತುಂಬ ಕಷ್ಟದ, ಎರಡೂ ಕಷ್ಟ. ಯಾಕಂತೇಳಿದ್ರೆ ನೀವು ಇಲ್ಲಿ ಹೆಂಗೆ ಆ್ಯಕ್ಟ್ ಮಾಡಬೇಕು ಅಂತ ಹೇಳ್ಕೊಡೋನು ಬಂದಿಲ್ಲಿ ಕೂತಾಗ ಹಂಗೆ ಆ್ಯಕ್ಟ್ ಮಾಡ್ತಿಲ್ವನ ಅಂತ ಇರುತ್ತಲ್ಲ, ಅದನ್ನ ಬ್ರಿಡ್ಜ್ ಅಪ್ ಮಾಡೋದು ತುಂಬ ಕಷ್ಟದ ಕೆಲಸ. ಸೊ ಸಂಹವ್ ಅದೆಲ್ಲ ಅವ್ರಿಗೆ ಮಾರ್ಗದರ್ಶನಗಳು, ಅವ್ರ ನಾಲೆಡ್ಜ್ ಪಾಯಿಂಟ್ ಆಫ್ ವ್ಯೂಯಿಂದ ಹೋದಾಗ ಸೊ ಸಂಹವ್ ಐ ಕುಡ್ ಡೂ ಇಟ್ ಬೆಟರ್ಲಿ. ಸೊ ಈಗ ಈ ಸಿನಿಮಾದಲ್ಲಿ ನನ್ನ ಜೊತೆಯಾಗಿ ಸೋನಲ್ ಮಾಂಟೆರೋ ಅವರಿದ್ದಾರೆ. ಜೊತೆಗೆ ಸುಷ್ಮಿತಾ ಗೋಪಿನಾಥ್ ಅಂತ ಒಬ್ಬರು ಹೊಸ ಆ್ಯಕ್ಟ್ರೆಸ್ ಲಾಂಚ್ ಆಗ್ತಾ ಇದ್ದಾರೆ. ಅವ್ರು ಮಾಡಿದ್ದಾರೆ, ಒಂದೆರಡು ಸಿನಿಮಾ ಮಾಡಿದ್ದಾರೆ. ಇವಾಗ ನಮ್ಮ ಸಿನಿಮಾ ಮೂಲಕ ಅವರು ಬರ್ತಾ ಇದ್ದಾರೆ. ಒಂದೊಳ್ಳೆ ಸ್ಟಾರ್ ಕಾಸ್ಟ್ ಇಟ್ಕೊಂಡಿದ್ದೀನಿ.
ಸಾಂಗ್ಗಳು ಆಲ್ರೆಡಿ ರಿಲೀಸ್ ಮಾಡ್ತಾ ಇದ್ದೀವಿ. ನಮಗೆ ಬರ್ತಿರೋ ರೆಸ್ಪಾನ್ಸ್ಗಳು ತುಂಬ ಚೆನ್ನಾಗಿದೆ. ಯೂಟ್ಯೂಬಲ್ಲಿದೆ ಲವ್ ಮ್ಯಾಟ್ರು LOVEMATTRU, ಅದು ನಮಗೆ ಸ್ವಲ್ಪ ನಾರ್ಮಲ್ ಆಗಿಲ್ಲ, ಅಲ್ಲೂ ಸ್ವಲ್ಪ ಏನಾದ್ರು ಸ್ಪೆಷಲ್ ಆಗಿರಲಿ ಅಂತ ಅಂದ್ಬಿಟ್ಟು TTRU ಕೊಟ್ಟಿದ್ದೀವಿ. ಸೊ ಇಟ್ ಇಸ್ ಆಲ್ಸೋ ಗೋಯಿಂಗ್ ಗುಡ್. ಓಕೆ ಓಕೆ, ತುಂಬ ಸಂತೋಷ ಆಯಿತು. ಜೊತೆಗೆ ಇನ್ನೊಂದು ಕ್ಯೂರಿಯಾಸಿಟಿ, ಆ್ಯಕ್ಟಿಂಗು ಬಂದಾಗಿಂದ ನಾವು ನೋಡ್ತಾ ಇದ್ದೀವಿ, ಆ್ಯಕ್ಟಿಂಗು, ಮ್ಯಾಡ್ನೆಸ್ಸು, ಡೆಡಿಕೇಶನು, ಈ 3 ಪದಗಳು ಪದೇ ಪದೇ ಬರ್ತಾನೆ ಇದೆ. ಆ್ಯಕ್ಟಿಂಗ್ ಬಿಟ್ಟು ಬೇರೆ ಏನು ಆಸಕ್ತಿ ಇದೆ ನಿಮಗೆ? ಆ್ಯಕ್ಟಿಂಗ್ ಅಥವಾ ಡೈರೆಕ್ಷನ್ ಬಿಟ್ಟು ಈ ಫೀಲ್ಡ್ ಅಲ್ಲದೆ ಇನ್ನೇನಾದ್ರು ಹಾಬೀಸ್ ಇದೆಯಾ? ಹಾಬೀಸ್ ಅಂತ ಪುಸ್ತಕಗಳು ಓದ್ತೀನಿ, ನಿಮಗೆ ಮತ್ತು ಫ್ರೆಂಡ್ಸ್ಗಳ ಜೊತೆ ಸೇರಿದಾಗ ಆಲೋಚನೆಗಳನ್ನ ಶೇರ್ ಮಾಡ್ತೀವಿ. ಅದೇ ಈಗ ಆ್ಯಕ್ಟ್ ಮಾಡದೇ ಇದ್ದಾಗ ಡೈರೆಕ್ಟರ್ ಆಗ್ಬಿಟ್ಟಿರ್ತೀವಿ, ಡೈರೆಕ್ಟ್ ಮಾಡದೇ ಇದ್ದಾಗ ಆ್ಯಕ್ಟ್ ಆಗಿರ್ತೀವಿ ಅಂತೆಲ್ಲ. ನಿಮ್ಗೆ ಏನೇ ನೋಡಿದ್ರು ಒಂದು ಸಿನಿಮಾ ಮಾಡಬೇಕು ಅಂತ ಒಂದು ಮೈಂಡ್ ಸೆಟ್ಗಳಾಗೋಗ್ಬಿಟ್ಟಿರುತ್ತೆ ಮೇಡಮ್ ನಮ್ದೆಲ್ಲ ಇವಾಗ. ಮೋಸ್ಟ್ ಆಫ್ ದ ಬಿಕಾಸ್ ನನಗಿರೋ ಸರ್ಕಲ್ಲು ಹಾಗೆ, ಎಲ್ಲ ಡೈರೆಕ್ಟರ್ ಫ್ರೆಂಡ್ಸ್ಗಳು ಇಲ್ಲ ಆ್ಯಕ್ಟರ್ ಫ್ರೆಂಡ್ಸ್ಗಳು. ಸೊ ನಾರ್ಮಲ್ ಫ್ರೆಂಡ್ಸ್ಗಳು ಅಂತ ಪಾಪ ಅವ್ರು ನಾರ್ಮಲ್ ಆಗಿರೋರು ನಾವು ಸಿನಿಮಾಗೆ ಹೇಳ್ಕೊಂಬಂದು ಆ ಸಿನಿಮಾ ಚೆನ್ನಾಗಿದೆ, ಈ ಸಿನಿಮಾ ಚೆನ್ನಾಗಿದೆ ಅಂತ ತೋರಿಸಿ ಅವರು ನಮ್ಮ ಹತ್ರ ಬಂದಾಗ ಸಹಜವಾಗಿ ಮಾತಾಡೋದೇ. ಅದಲ್ಲದೆ ಪುಸ್ತಕಗಳು ಓದೋದು, ಸಾಂಗ್ ಅಂದರೆ ಲಿಸ್ನಿಂಗ್ ಟು ಮ್ಯೂಸಿಕ್ ವಿಚ್ ಇಸ್ ಆಲ್ ಒನ್ಸ್ ಅಗೇನ್ ನಮ್ಮ ಸಿನಿಮಾ ಏನಂತಾರೆ ಅದಕ್ಕೆ, ಆ ಹವ್ಯಾಸ ಅಥವಾ ನಮ್ಮ ಸಿನಿಮಾ ನಮ್ಮ ಪ್ರೊಫೆಷನ್ಗೆ ಕ್ಲೋಸ್ ಆಗಲಿ ಅಂತಲೇ ಚೂಸ್ ಮಾಡ್ಕೊಂಡಿರೋ ಹವ್ಯಾಸಗಳು ಥರ ಅವೆಲ್ಲ. ಅದಲ್ಲದೆ ನನಗೆ ಸುತ್ತಾಡೋದು ಸ್ವಲ್ಪ ಹುಚ್ಚು. ಟ್ರಾವೆಲಿಂಗ್ ತುಂಬ ಇಷ್ಟಪಡ್ತೀನಿ. ಎಸ್ಪೆಷಲಿ ನಮ್ಮ ಕರ್ನಾಟಕನೇ ನನಗೆ ಎಷ್ಟು ಸಲ ಸೌದ್ ಬಿಟ್ಟಿದ್ದೀನೋ ನನಗೆ ಗೊತ್ತಿಲ್ಲ. ಐ ಲವ್ ಕರ್ನಾಟಕ ಲೈಕ್ ದಟ್. ನನ್ನ ಫ್ರೆಂಡ್ಸ್ಗಳಿಗೆ ಇವತ್ತು ಕೇಳಿ, ನೀವು ಯಾರು ಫ್ರೆಂಡ್ಸ್ಗಳಿಗೆ ಹೋಗ್ಬಿಟ್ಟು ಎಲ್ಲ ಟ್ರಿಪ್ ಹೋಗೋಣ ಅಂದರೆ ನಾನು ಫಸ್ಟ್ ಹೇಳೋದು ಏನು ಗೊತ್ತಾ, ಚಿಕ್ಕಮಗಳೂರು, ಹಾಸನ, ನಮ್ಮ ಕುದುರೆಮುಖ, ಗೋಕರ್ಣ, ಶಿವಮೊಗ್ಗ, ಇದೇ ಇಷ್ಟು ಜಾಗ. ನೀವು ನಂಬ್ತೀರಿ? ಹಾಗಿದ್ರೆ ನೀವು ಮಲೆನಾಡು ಪ್ರದೇಶದವರ? ಹೌದು, ನಾನು ಹೇಳಿದ ನಾನು ಹುಟ್ಟೂರು ಬೆಂಗಳೂರೇ ಆದ್ರೂ ನಾ ಕರ್ನಾಟಕಮಯ, ನಮ್ಮ ಎಲ್ಲದಲ್ಲೂ ಓಡಾಡ್ಕೊಂಡ್ ಬಂದಿದೀವಿ. ಮತ್ತೆ ಕೆಲವು ಸಲ ಮೆಮೊರೀಸ್ ಮೆಲ್ಕ್ ಹಾಕೋದ್ರಲ್ಲಿರೋ ಮಜಾ ಇದೆಯಲ್ಲ, ಅದು ನಾಸ್ಟಾಲ್ಜಿಯಾ ಅಂತ ಏನ್ ಕರಿತೀವಿ, ದಟ್ ಇಸ್ ಪ್ರೈಸ್ಲೆಸ್. ನಾವು ಅದ್ರ ಮೂಮೆಂಟ್ ಇನ್ನೊಂದ್ಸರಿ ರಿಲೀವ್ ಮಾಡೋದಕ್ಕಿದೆಯಲ್ಲ. ಸೊ ನಾನು ಐ ಟ್ರಾವೆಲ್ ಅ ಲಾಟ್. ಡ್ರೈವಿಂಗ್, ಕಾರ್ ಡ್ರೈವ್ ಮಾಡಕ್ ತುಂಬಾ ಇಷ್ಟ, ಹೈವೇಗಳಲ್ಲಿ, ನಾಟ್ ಇನ್ ದ ಬೆಂಗಳೂರು ಸಿಟಿ. ಸೊ ಎಸ್, ಸೊ ತುಂಬ ಚೆನ್ನಾಗಿ ಮೂಡ್ ಬರ್ತಾ ಇದೆ ನಿಮ್ಮ ಎಲ್ಲ ಥರ ಜರ್ನಿಗಳು ಮೆಲುಕು ಹಾಕ್ತಾ ಇದ್ರೆ. ಕೆಲವರು ಎಷ್ಟೋ ಜನ ಅದಕ್ಕೆ ರಿಲೇಟಿವ್ ಮಾಡ್ಕೋತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಕೆಲವರು ಸಂದೇಶವನ್ನು ಕೂಡ ಕಳಿಸಿದ್ದಾರೆ. ಪುಷ್ಪಾ ಶಾನ್ಭೋಗ್ರ ಗದಗಿಂದ ನಿಮ್ಮ ಸಂದೇಶವನ್ನು ಕೇಳಿ ಹೇಳ್ತಾ ಇದ್ದಾರೆ, ತುಂಬ ಚೆನ್ನಾಗಿದೆ, ತುಂಬ ಅವರಿಗೆ ಇನ್ನಷ್ಟು ಹೆಚ್ಚು ಚಲನಚಿತ್ರ ಮಾಡುವಂತಹ ಏನೇನು ಹೇಳ್ತೀರಿ, ಉತ್ಸಾಹ ಸಿಗಲಿ, ಒಳ್ಳೆ ಇದು ಜೊತೆಗೆ ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್ ಸರ್ ಅಂತ ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಇನ್ನೊಬ್ರು ಮಂಜುನಾಥ್ ಇವರು ಕೂಡ ಕಳಿಸಿದ್ದಾರೆ, ಕೊಪ್ಪಳದಿಂದ, ಗಂಗಾವತಿ ಟೌನ್, ಇವರು ಸಂದೇಶವನ್ನು ಕಳಿಸಿದ್ದಾರೆ. ಆಲ್ ದ ಬೆಸ್ಟ್ ಫಾರ್ ಯುವರ್ ಮೂವಿ ಜರ್ನಿ ಸರ್, ಆಲ್ ದ ಬೆಸ್ಟ್ ಟು ಯುವರ್ ಎಂಡವರ್ಸ್ ಅಂತ ಕಳಿಸಿದ್ದಾರೆ. ಥ್ಯಾಂಕ್ ಯು ಅಂತ ನಾವು ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಹಾಗೆ ನಂಬರ್ ಎಂಡಿಂಗ್ ವಿತ್ 7404, ಇವರು ಅವರ ಹೆಸರನ್ನ ಮೆನ್ಷನ್ ಮಾಡಿಲ್ಲ, ಬಟ್ ನಿಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ಯಶಸ್ವಿಯಾಗಿ ಅಂತ ಸಂದೇಶವನ್ನ ಕಳಿಸಿದ್ದಾರೆ. ಇದು ಪ್ರೈಸ್ಲೆಸ್ ಆಶೀರ್ವಾದ ಮೇಡಮ್. ಖಂಡಿತ ನನ್ನ ನೋಡಿಲ್ಲ, ಈಗ ಜಸ್ಟ್ ಆಗಿರೋ ಒಂದು ಚಿಕ್ಕ ಸಂಭಾಷಣೆಯಲ್ಲಿ ಇವ್ರು ನನಗೆ ಈ ತರ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿದ್ರೆ ಇಟ್ಸ್ ಪ್ರೈಸ್ಲೆಸ್. ಥ್ಯಾಂಕ್ ಯು. ದಟ್ ಈಸ್ ವಾಟ್ಸ್ ದ ಪವರ್ ಆಫ್ ಏನಂತ ಹೇಳ್ತಾರೆ, ಮೀಡಿಯಾ. ಒಂದು ಅದೇ ಮೀಡಿಯಾ ಅಂಡ್ ಮೀಡಿಯಂ. ಸೊ ನಾವು ಅಲ್ಲಿ ತನಕ ರೀಚ್ ಆಗೋದು ಒಂದು ಪ್ಲಾಟ್ಫಾರ್ಮ್ ನೀವು ಕೊಟ್ಟಿರೋದಕ್ಕೇನೆ ನಾವು ಅಲ್ಲಿ ತನಕ, ಈಗ ಗದಗ ತನಕ ಹೋಗಿದ್ದೀವಿ. ಮೋಸ್ಟ್ಲಿ ಬೆಳಗಾವಲ್ಲಿ ಯಾರೋ ಕೇಳ್ತಾ ಇರ್ತಾರೆ, ಈ ಕಡೆ ಬೀದರಲ್ಲಿ ಯಾರೋ ಕೇಳ್ತಾ ಇರ್ತಾರೆ. ಸೊ ಇಟ್ಸ್ ಆಲ್ ಪ್ರೈಸ್ಲೆಸ್. ಅವರು ಅಲ್ಲಿ ಕೂತಿರೋರು ಇಲ್ಲಿ ಕೇಳಿ ನಮಗೆ ಆಶೀರ್ವಾದ ಮಾಡಬೇಕು ಅಥವಾ ಗುಡ್ ವಿಶಸ್ಗಳು ಕಳಿಸ್ಬೇಕು ಅಂತ ಹೇಳಿದ್ರೆ ಇಟ್ಸ್ ಅಷ್ಟೇ. ಹೌದು, ಅದೇ ಪ್ರೈಸ್ಲೆಸ್. ಖಂಡಿತ ಬಹಳ ಸಂತೋಷ ಆಯಿತು ವಿರಾಟ್ ಅವರೇ, ನಿಮ್ಮ ಜೊತೆಗೆ ಇದುವರೆಗಿನ ಸಂದರ್ಶನ ಆಗಿರಲಿ, ಮಾತುಕತೆ ಆಗಿರಲಿ. ಕೆಲವೊಂದು ಪಾಯಿಂಟಲ್ಲಿ ನಿಮ್ಮಿಂದ ನಾನು ಕೂಡ ಕೆಲವೊಂದು ಪಾಯಿಂಟ್ಸ್ ಏನಿದೆಯಲ್ಲ, ಡೆಡಿಕೇಶನ್ನು ಖಂಡಿತವಾಗ್ಲೂ ಎಲ್ಲ ವ್ಯಕ್ತಿ, ಎಲ್ಲ ಕಲಾವಿದನಿಗೆ ಅದು ಬೇಕಿರಲೇಬೇಕು. ಸೊ ಏನಂತಂದರೆ ಅದಕ್ಕೆ ಒಂದು ಇವತ್ತಾಯ್ತು ಸುಸ್ತಾಯ್ತು ಕೂತ್ಕೊಂಡೆ ಅನ್ನೋ ಥರ ಆಗಲ್ಲ. ಪ್ರತಿದಿನವೂ ಬೆಳಗ್ಗೆ ಚಾರ್ಜ್ ಮಾಡಬೇಕು, ಆ ಚಾರ್ಜ್ ಇರೋವರೆಗೂ ನಾವು ದುಡಿತಾ ಇರಬೇಕು. ಅದರ ನಿಟ್ಟಿನಲ್ಲಿ ಕೆಲಸ ಮಾಡಿದಾಗ ಸಕ್ಸಸ್ ಅನ್ನೋದು ತಾನಾಗೆ ಹುಡ್ಕೊಂಡು ಬರುತ್ತೆ, ಅದು ನಮ್ಮ ಬತ್ತಳಿಕೆಗೆ ಬಂದು ಬೀಳುತ್ತೆ. ಸೊ ನಿಮ್ಮ ಎಲ್ಲ ಫ್ಯೂಚರ್ ಏನಿದೆ, ಚಲನಚಿತ್ರಗಳಾಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ಎಲ್ಲ ಕಾರ್ಯಗಳಿಗೆ, ಕೆಲಸಗಳಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಏನದು ಆಶಯಗಳು ಅಂತ ತಿಳಿಸ್ತಾ, ಕೇಳಿದ್ರೆ ಇದಾಗಿತ್ತು ಇವತ್ತಿನ ಸಿನಿದನಿ ಕಾರ್ಯಕ್ರಮ. ನಮ್ಮ ಇಷ್ಟೊತ್ತಿಗೆ ನಮ್ಮ ಜೊತೆಯಾಗಿದ್ದು ನಟ, ನಿರ್ದೇಶಕ ವಿರಾಟ್ ಬಿಲ್ವಾ ಅವರು. ಅವರಿಗೆ ಎಲ್ಲ ಭಗವಂತ ಒಳ್ಳೇದು ಮಾಡಲಿ ಅಂತ ಆಶಿಸ್ತಾ ನಿಮ್ಮ ಜೊತೆಯಾಗಿದ್ದು ಶ್ರುತಿ ಕಾರ್ಕೋಡ್ಲು.